ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಂಕರಾಚಾರ್ಯರ ಜಯಂತಿಯನ್ನು ನಿನ್ನೆ ಹಾಗೂ ಇವತ್ತು ಆಚರಿಸಿದ್ದಾಯಿತು ಆಶ್ರಮದಲ್ಲಿ. ಬೆಳಗ್ಗೆ ಈಶಾವಾಸ್ಯ ಉಪನಿಷತ್ ಭಾಷ್ಯವನ್ನು ನೋಡಿದ್ವಿ, ಪಾರಾಯಣವನ್ನು ಮಾಡಿದ್ವಿ, ಕೇಳಿಸ್ಕೊಂಡ್ವಿ. ಆಮೇಲೆ ಬೃಹದಾರಣ್ಯಕ ಉಪನಿಷತ್ತನ್ನು ಮೂಲ ಮಂತ್ರಗಳನ್ನೆಲ್ಲ ಕೇಳಿಸ್ಕೊಂಡ್ವಿ. ಈಗ ಶಂಕರಾಚಾರ್ಯರು ಬರೆದಿರುವಂತಹ ಲಘು ಪ್ರಕರಣ ಗ್ರಂಥ ಕಾಶಿ ಪಂಚಕಂ, ಇದು ಮನನ ಹಾಗೂ ನಿಧಿಧ್ಯಾಸನವನ್ನು ಹೇಳುವಂತಹ ಪ್ರಕರಣ ಗ್ರಂಥ. ಪ್ರತ್ಯೇಕವಾಗಿ ನಿಧಿಧ್ಯಾಸನ ಪ್ರಕರಣ ಗ್ರಂಥ ಅಂತ ಹೇಳ್ತಾರೆ. ಯಾಕಂದರೆ 3 ಶ್ಲೋಕವು ನಿಧಿಧ್ಯಾಸನ ರೂಪವಾಗಿದೆ. 4ನೇದು ಹಾಗೂ 5ನೇದು, 4ನೇದು ನಿಧಿಧ್ಯಾಸನ ಪೂರ್ವಕವಾಗಿದೆ, 5ನೇದು ಸ್ತುತಿಪರವಾಗಿರೋದ್ರಿಂದ ಅವಾಗದು ಮನನವಾಗುತ್ತೆ ಅಂತ. ಸೊ ಮನನ ಹಾಗೂ ನಿಧಿಧ್ಯಾಸನ ಲಘು ಪ್ರಕರಣ ಗ್ರಂಥ ಕಾಶಿ ಪಂಚಕಂ ಶಂಕರಾಚಾರ್ಯರು ರಚನೆ ಮಾಡಿರೋದು ಅಂತ. ನಮಗೆ ಕಾಶಿ ಅಂದಿದ ತಕ್ಷಣ ಏನು ಅನಿಸುತ್ತೆ? ಕಾಶಿ ಒಂದು ಕ್ಷೇತ್ರ, ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಹಾಗೆ ಅಂತ. ನಮ್ಮಲ್ಲಿ ಯಾವುದೇ ಪ್ರಸಿದ್ಧವಾದ ದೈವಿಕವಾದ ಸ್ಥಳಕ್ಕೆ ಪುಣ್ಯಕ್ಷೇತ್ರ ಅಂತ ಹೆಸರು. ಅದರಲ್ಲಿಯೂ ಕಾಶಿ ಅಂತ ಹೇಳೋದೇ ಬೇಡ, ಎಷ್ಟು ಯುಗದಿಂದ ಇದೆಯೋ ನಮಗೆ ಗೊತ್ತಿಲ್ಲ ಅದು. ನಾವೆಲ್ಲ ಪುಣ್ಯಕ್ಷೇತ್ರಕ್ಕೆ ಯಾಕೆ ಹೋಗ್ತೀವಿ ಅಂತಾದರೆ, ಯಾಕೆ ಹೋಗ್ತೀವಿ ಪುಣ್ಯಕ್ಷೇತ್ರಕ್ಕೆ? ಯಾತಕ್ಕೆ ಹೋಗ್ತೀವಿ? ಪುಣ್ಯಕ್ಷೇತ್ರಕ್ಕೆ ಪುಣ್ಯ ಸಂಪಾದನೆಗೆ ಹೋಗ್ತೀವಿ, ಮತ್ತು ಪಾಪವನ್ನು ಕ್ಷಯ ಮಾಡ್ಕೊಳ್ಳೋದು ಹೋಗ್ಸೋಕ್ಕೂ ಹೋಗ್ತೀವಿ. ಪಾಪವನ್ನು ಕ್ಷಯ ಮಾಡ್ಕೊಳ್ಳೋದಕ್ಕೆ ಪ್ರಾಯಶ್ಚಿತ್ತ ಕ್ಷೇತ್ರ ಅಂತಲೂ ಕಾಶಿಗೆ ಹೆಸರಿದೆ. ಕಾಶಿ ಅಂತಲೇ ಅಲ್ಲ, ರಾಮೇಶ್ವರ ಆಗಲಿ ಎಲ್ಲ ಜ್ಯೋತಿರ್ಲಿಂಗಗಳು, ಪ್ರತಿಯೊಂದು ದೇವಸ್ಥಾನಕ್ಕೂ ನಾವು ಹೋಗೋದು ಯಾತಕ್ಕೆ ಅಂದರೆ ಒಂದು ಪುಣ್ಯ ಸಂಪಾದನೆಗೆ, ಇನ್ನೊಂದು ಪಾಪಕ್ಷಯಕ್ಕೆ. ಪಾಪಕ್ಷಯ ಆಗೋದು ಪ್ರಾಯಶ್ಚಿತ್ತದಿಂದ. ಗೊತ್ತೋ ಗೊತ್ತಿಲ್ಲದೆ ಏನೋ ಒಂದು ತಪ್ಪು ಮಾಡ್ತೀವಿ. ಹಿರಿಯರು ಹೇಳಿರ್ತಾರೆ, ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ದೇವ್ರಿಗೊಂದು ಅರ್ಚನೆ ಮಾಡಿಸಿ, ಅಲ್ಲಿ ಒಂದು 3 ದಿವಸ ಇದ್ದು ಬನ್ನಿ, ಜಪ ತಪಸ್ಸೆಲ್ಲ ಮಾಡ್ಕೊಂಡು ಬನ್ನಿ ಹಾಗೆ ಅಂತ. ಆ ರೀತಿಯಾಗಿ ಕಾಶಿ ಅತ್ಯುದ್ಭುತವಾದ ಪುಣ್ಯಕ್ಷೇತ್ರ. ಅದೇ ರೀತಿಯಾಗಿ ಅಲ್ಲಿ ಹೋಗಿ ತಪ್ಪು ಮಾಡಿದರೆ ಕ್ಷಮೆ ಕೇಳೋದು ಬೇಗ ಎಲ್ಲ ಈಡರುತ್ತೆ ಅಂತ. ಯಾಕಂದರೆ ವಿಶ್ವನಾಥ ಇದ್ದಾನೆ ಅಲ್ಲಿ, ಎಲ್ಲ ಕಡೆನೂ ಇದ್ದಾನೆ, ಅಲ್ಲೂ ಇದ್ದಾನೆ. ಮತ್ತು ಅದೊಂದು ಲೋಕ, ಕಾಶಿ ಕ್ಷೇತ್ರ ಅನ್ನೋದು ಒಂದು ದೊಡ್ಡ ಲೋಕ. ಲೋಕ ಅಂದರೆ ಒಂದು ಮೆಸ್ಮರೈಸಿಂಗ್ ಪ್ಲೇಸ್. ಹೇಗೆ ಹರಿಯುವಂತಹ ಗಂಗೆನೂ ನಮಗೆ ಎಷ್ಟು ಮೆಸ್ಮರೈಸ್ ಆಗುತ್ತೋ, ಮನೋರಂಜನಕವಾಗಿರುತ್ತೋ, ಉತ್ತರ ಭಾರತದಲ್ಲೆಲ್ಲ ನೀವು ನೋಡಿದಾಗ ಗಂಗೆ ಹರಿತಾ ಇದ್ದರೆ ಎಷ್ಟು ರೋಮಾಂಚನ ಆಗುತ್ತೆ. ಅದೊಂದು ಸಪ್ರೇಟ್ ಲೋಕ ಅದು. ಅದೇ ರೀತಿಯಾಗಿ ಹಿಮಾಲಯ ಬೆಟ್ಟವನ್ನೆಲ್ಲ ನೋಡ್ತಿದ್ರೆ ನಿಮಗೆಷ್ಟು ಆನಂದ ಸಿಗುತ್ತೋ, ಅದೇ ರೀತಿಯ ಕಾಶಿಗೆ ಹೋಗಿದ ತಕ್ಷಣ ನಿಮಗೇನೋ ಒಂಥರ ಆನಂದ ಸಿಗುತ್ತೆ. ಇಟ್ಸ್ ಎ ಡಿಫ್ರೆಂಟ್ ಲೋಕ ಆಲ್ ಟುಗೆದರ್. ಸೊ ಆ ರೀತಿಯಾಗಿ ಕಾಶಿ ಕ್ಷೇತ್ರ. ಮತ್ತು ಪುಣ್ಯ ಸಂಪಾದನೆ ಪಾಪಕ್ಷಯ ಅಂತ ಹೇಳಿದ ತಕ್ಷಣ ಈ ಮನುಷ್ಯನಾದ ಜೀವಿಯಾದ ನಾವು ಪುಣ್ಯ ಸಂಪಾದನೆ ಯಾಕೆ ಮಾಡೋಕ್ಕೆ ಹೋಗ್ತೀವಿ? ದೇಹಕ್ಕೆ ಮಾಡೋಕ್ಕೆ ಹೋಗ್ತೀವ? ದೇಹದಲ್ಲಿ ಒಳಗಡೆ ಇರುವಂತಹ ಜೀವನಗೆ ತಾನೆ. ಪಾಪ ಯಾರಿಗೆ? ದೇಹಕ್ಕೆ, ಜೀವನಿಗೆ. ಗೊತ್ತೋ ಗೊತ್ತಿಲ್ಲದೋ ಪಾಪವನ್ನು ಜೀವ ಮಾಡಿದ್ದಾನೆ, ಅದಕ್ಕೆ ಕ್ಷೇತ್ರಕ್ಕೆ ಹೋಗ್ತಾನೆ. ಇವಾಗ ಮೊನ್ನೆ ಕುಂಭಮೇಳ ಆಯಿತು ಪ್ರಯಾಗರಾಜಲ್ಲಿ. ಸಹಸ್ರಾರು ಜನ, ಕೋಟ್ಯಾಂತರ ಜನ ಹೋದರು. ಅವ್ರಿಗೆ ಸ್ವಲ್ಪ ಭಕ್ತಿ ಇದ್ರೂ, ಭಕ್ತಿ ಇಲ್ಲ, ಸ್ವಲ್ಪ ಏನೋ ದೈವಿಕವಾಗಿ ನಂಬಿಕೆ ಇದ್ರೂ ಅವರೆಲ್ಲ ಸ್ನಾನಕ್ಕೆ ಹೋದರು. ಇವಾಗ ಅಲ್ಲಿ ಹೋಗಿ ಅದಕ್ಕೆ ಜೀವಕ್ಕೆ ಸ್ನಾನನ, ದೇಹಕ್ಕೆ ಸ್ನಾನನ? ಅಷ್ಟು ಕೊಳೆ ಇದ್ದರು ಸ್ನಾನ ಮಾಡಿ, ಆದರೂ ಯಾಕೆ ಹೋದರು? ಆ ಒಂದು ಕ್ಷಣದಲ್ಲಿ, ಪರ್ವಕಾಲದಲ್ಲಿ ಗುರು ವೃಷಭ ರಾಶಿಯಲ್ಲಿದ್ದಾನೆ, ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿಕೊಂಡ್ರೆ ನಮ್ಮ ಪಾಪ ಎಲ್ಲ ಹೋಗುತ್ತೆ. ನಮ್ಮ ಪಾಪ ಎಲ್ಲ ಹೋಗುತ್ತೆ ಅಂದರೆ ಏನು ಹೋಗುತ್ತೆ? ಈ ದೇಹ ಮಾಡಿರುವಂಥ ಪಾಪನ
ಜೀವ ಮಾಡಿರುವಂತಹ ಪಾಪ ಅಲ್ವಾ. ಅಂದರೆ ಮನುಷ್ಯನಿಗೆ ಗೊತ್ತೋ ಗೊತ್ತಿಲ್ಲೋ ಅವನು ಜೀವ ಅಂತ ಗೊತ್ತಿದೆ, ಅವಾಗ ಸ್ವಲ್ಪ ಹುಚ್ಚುಚ್ಚಾಗಾಡಿ ದೇಹ ಅಂತ ಅಂದ್ಕೊಳ್ತಾನೆ ಅವನು. ಯಾಕಂದರೆ ಕೋಟ್ಯಾಂತರ ಜನ ಮನಸ್ಸಿನಲ್ಲಿ ಏನಿದೆ, ನಾನು ಜೀವ, ದೇಹದ ಒಳಗಡೆ ಇರುವಂಥ ಜೀವ. ಅದಕ್ಕೆ ತಾನೇ ಕಾಶಿಗೆ ಹೋಗೋದು ಅಥವಾ ಪ್ರಯಾಗ್ರಾಜ್ಗೆಲ್ಲ ಹೋಗೋದು, ಕಷ್ಟಪಟ್ಟುಕೊಂಡು 6 ಕಿಲೋಮೀಟ್ರ್ ನಡೆದು ಎಲ್ಲರೂ ಸ್ನಾನ ಮಾಡಿರುವಂತಹ ಜಾಗದಲ್ಲಿ ಸ್ನಾನ ಮಾಡೋದು. ಯೋಚನೆ ಮಾಡಿ ಸ್ವಲ್ಪ, ಕೋಟ್ಯಾಂತರ ಜನ ಸ್ನಾನ ಮಾಡಿದಾರಲ್ಲಿ, ಅಲ್ಲಿ ಕೊಳುಕಿದ್ರೂ ಅದು ಪಾವಿತ್ರತೆಯಿಂದ ನೋಡುವಂಥ ದೃಷ್ಟಿ ಯಾವಾಗ ಬರುತ್ತೆ? ಆಬ್ವಿಯಸ್ಲಿ ಕೊಳುಕಿರಲೇಬೇಕು, ಅಷ್ಟು ಜನ ಸ್ನಾನ ಮಾಡೋದು. ನೀರು ಹರ್ಕೊಂಡು ಹೋಗ್ತಿರೋದ್ರಿಂದ ನಮ್ಗೆ ಅದು ಕೊಳುಕು ಗೊತ್ತಾಗಲ್ಲ, ಶುಭ್ರವಾಗೇ ಇರುತ್ತೆ ಅಂತ. ಮತ್ತು ಅದು ಗಂಗಾ ಯಮುನಾ ಸರಸ್ವತಿ ಎಲ್ಲ ಸಂಗಮ ಸೇರಿರೋದ್ರಿಂದ ಇನ್ನೂ ಪಾವಿತ್ರತೆ ಸ್ಥಳ. ಅಂದರೆ ಏನಾಯಿತು, ಈ ಜೀವಕ್ಕೆ ಪುಣ್ಯ ಸಂಪಾದನೆ, ಅದೊಂದು ಅರ್ಥ. ಕಾಶಿ ಅಂದಿದ ತಕ್ಷಣ ನಮಗೆ ಪುಣ್ಯ ಸಂಪಾದನೆಯ ಜಾಗ ಅಂತ ಬರಬೇಕು. ಮತ್ತು ಕಾಶಿ ಒಂದು ವಿದ್ಯಾಸ್ಥಾನನೂ ಹೌದು. ವಿದ್ಯಾಸ್ಥಾನ ಅಂದರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಮೋಕ್ಷಪುರಿ ಅಂತ ಅದಕ್ಕೆ ಹೆಸರು. ಆ ಥರ ನಮಗೆ ಗೊತ್ತು, ನೀವು ಎಲ್ಲರೂ ಕೇಳಿದ್ದೀರ, 7 ಮೋಕ್ಷಪುರಿ ಇದೆ, 7 ವಿದ್ಯಾಸ್ಥಾನ ಇದೆ. ಯಾವುದು? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರೀದ್ವಾರ, ವತಿ ಚೈವ, ಸಪ್ತೈತ ಮೋಕ್ಷದಾಯಿಕ. ಅಯೋಧ್ಯ ರಾಮ ಜನ್ಮಭೂಮಿ, ಇದು ಹೇಳಿದ್ದೀನಿ ನಾನು ಸುಮಾರು ಸತಿ. ಅಯೋಧ್ಯ, ಮಥುರಾ ಕೃಷ್ಣನ ಜನ್ಮಸ್ಥಳ. ಅಯೋಧ್ಯ, ಮಥುರಾ, ಮಾಯಾ ಅಂದರೆ ಮಾಯಾವತಿ ಸ್ವಾಮಿ. ಹರಿದ್ವಾರ್, ಓದ್ಗಯ, ಬುದ್ಧ ಎಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಹರಿದ್ವಾರ್, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ ಮಧ್ಯಪ್ರದೇಶ್, ಉಜ್ಜೈನ್. ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರ, ವತಿ ಚೈವ, ಸಪ್ತೈತೆ ಮೋಕ್ಷದಾಯಿಕ. ಅಂದರೆ ಮೋಕ್ಷಸ್ಥಾನಗಳು ಅಂದರೆ ಎಲ್ಲ ವಿದ್ಯಾಸ್ಥಾನಗಳು ಅಂತ. ಅಲ್ಲೆಲ್ಲ ಹೋಗಿ ವಿದ್ಯಾರ್ಜನೆಗೆ ಶಿಷ್ಯರು ಹೋಗೋರು, ಬ್ರಹ್ಮಚಾರಿ ಎಲ್ಲರೂ ಹೋಗೋರು. ಇವತ್ತಿಗೂ ಕಾಶಿ ವಿದ್ಯಾಸ್ಥಾನ, ಉತ್ತಮೋತ್ತಮ ಪಂಡಿತರೆಲ್ಲ ಇದ್ದಾರೆ ಅಲ್ಲಿ. ಸೊ ಅದಕ್ಕೆ ಮೋಕ್ಷಪುರಿ ಅಂತ. ಕಾಶಿಲಿ ಹೋದರೆ ಸತ್ತರೆ ಮೋಕ್ಷ ಸಿಗತ್ತೆ, ಅದು ಬೇರೆ ಕತೆ, ಅದು ಆಮೇಲೆ ಬರ್ತೀನಿ ಶ್ಲೋಕದಲ್ಲಿ ಬಂದಾಗ. ಅದೇ ವಿದ್ಯಾಸ್ಥಾನ, ಅದು ಒಂದು ಕಾಶಿಯನ್ನು ಆ ರೂಪವಾಗಿ ನೋಡಬೇಕು. ಒಂದು ಪುಣ್ಯ ಸಂಪಾದನೆಯ ಜಾಗ, ಒಂದು ಪಾಪಕ್ಷಯದ ಜಾಗ, ಇನ್ನೊಂದು ವಿದ್ಯಾಸ್ಥಾನ ಮೋಕ್ಷಪುರಿಯ ಜಾಗ. ಮತ್ತು ಅಲೌಕಿಕ ಜಾಗ ಅದು, ಎ ವಂಡರಸ್ ಪ್ಲೇಸ್, ಅದನ್ನು ಹೇಳಿದೆ. ಮತ್ತು ಇನ್ನೊಂದೇನೆಂದರೆ ಕಾಶಿ ಸಮಾರಾಧನೆ ಎಲ್ಲ ಮಾಡ್ತಾರೆ. ಹಳೆ ಕಾಲದಲ್ಲೆಲ್ಲ ಹೋಗಿದ್ದಾಗ ಕಾಶಿ ಯಾತ್ರೆ ಮಾಡೋದು, ಯಾಕಂದ್ರೆ ನಡ್ಕೊಂಡು ಹೋಗಿರ್ತಾರೆ, ಯಾವುದೋ ಒಂದು 50 ರೂಪಾಯಿ ಬಸ್ಸಲ್ಲಿ ಹೋಗಿರ್ತಾರೆ, ವಾಪಸ್ ಬರ್ತಾನೋ ಅಂತ ಏನೋ ಡೌಟು ಹೋಗಿರ್ತಾರೆ. ಅವ್ರು ಬಂದರೆ ಸಮಾರಾಧನೆ ಅಂತ. ಇಲ್ಲಿ ರಾಮೇಶ್ವರಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಧನುಷ್ಕೋಟಿಲೋ ಅಥವಾ ಎಲ್ಲೋ ಹತ್ತಿರದಲ್ಲಿ ಸಮುದ್ರದಲ್ಲಿ ಮಣ್ಣು ತೊಗೊಂಡು ಮಣ್ಣನ್ನು ಲಿಂಗವನ್ನು ಮಾಡಿ ಪೂಜೆ ಮಾಡಿ, ಅಲ್ಲಿಂದ ಒಂದು ಬಕೆಟ್ ನೀರು ತೊಗೊಂಡು, ಬಕೆಟೋ ಒಂದು ಯಾವುದೋ ಒಂದು ಚಿಕ್ಕ ಬಾಟ್ಲಲ್ಲಿ ಕಾಶಿಗೆ ಹೋಗಿ ಈ ಮಣ್ಣನ್ನು ಅಲ್ಲೇ ಬಿಟ್ಟು ಈ ರಾಮೇಶ್ವರದ ನೀರನ್ನು ವಿಶ್ವನಾಥನಿಗೆ ಅಭಿಷೇಕ ಮಾಡಿ, ಅಲ್ಲಿ ಹರಿತಿರುವಂಥ ಗಂಗೆಯನ್ನು ಇನ್ನೊಂದು ಬಾಟ್ಲಲ್ಲಿ ತೊಗೊಂಡು ಬಂದು ಅಲ್ಲಿರೋ ಮಣ್ಣನ್ನು ಕಲೆಕ್ಟ್ ಮಾಡಿ ಇಲ್ಲಿ ಧನುಷ್ಕೋಟಿಲಿ ಬಿಟ್ಟು, ಆ ನೀರನ್ನು ಕಾಶಿಯಲ್ಲಿ ಹರಿಯುವಂತಹ ಗಂಗೆ ನೀರನ್ನು ತಂದಿರೋದನ್ನು ರಾಮೇಶ್ವರನಿಗೆ ರಾಮನಾಥ ಸ್ವಾಮಿಗೆ ಬಿಟ್ಮೇಲೆ ಕಾಶಿ ಸಮಾರಾಧನೆ. ಅಂದರೆ ಕಷ್ಟಪಟ್ಟು ಹೋಗಿದ್ದೀನಿ ಯಾತ್ರೆನ, ಎಲ್ರಿಗೂ ಕರೆದು ಊಟ ಹಾಕ್ತೀನಿ ಅಂತ. ಆದರೆ ಇವಾಗ ಎಲ್ಲಿ ಬೆಳಗ್ಗೆ ಹೋಗಿ ರಾತ್ರಿ ಬರ್ಬೋದು ಕಾಶಿಗೆ. ನೀವು 4 ಗಂಟೆಗೆ ಎದ್ಬಿಟ್ಟು ಬೆಂಗಳೂರಲ್ಲಿ ಫ್ಲೈಟ್ ಕನೆಕ್ಟಿವಿಟಿ ಚೆನ್ನಾಗಿದೆ, 6-6:30 ಕಾಶಿಗೆ ಹೋಗ್ತೀರಾ. ಅಲ್ಲಿಂದ 3/4 ಗಂಟೆ ಅಥವಾ 1 ಅವರ್, ಇವಾಗ ರೋಡ್ ಚೆನ್ನಾಗಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಏರ್ಪೋರ್ಟ ಅಲ್ವಾ? ಹಾಂ, ಒಂದು 9 ಗಂಟೆಗೆಲ್ಲ ನೀವು ಈಸಿಯಾಗಿ ಕಾಶಿಗೆ ಹೊಟ್ಟೋಗ್ಬೋದು. ದಶಾಶ್ವಮೇಧ ಘಾಟಲ್ಲೂ ಯಾವುದೋ ಒಂದು ಘಾಟಲ್ಲಿ ಸ್ನಾನವನ್ನು ಮಾಡಿ, ಗೊತ್ತಿರೋರ ಹತ್ರ ಇನ್ಫ್ಲೂಯೆನ್ಸ್ ಇದ್ದರೆ ದರ್ಶನ ಮಾಡಿಸ್ಕೊಂಡು 12:30-1 ಗಂಟೆಗೆಲ್ಲ ಆಗೋಗುತ್ತೆ. ಯಾವುದೋ ಮಠಕ್ಕೆ ಹೋಗಿ ಊಟ ಮಾಡಿ ಮತ್ತು ನೀವು 4 ಗಂಟೆಗೆ ಬಂದುಬಿಟ್ರೆ 6 ಗಂಟೆಗೆ ಫ್ಲೈಟ್ ಹತ್ಕೊಂಡ್ರೆ 8:30 ಬೆಂಗಳೂರು ಏರ್ಪೋರ್ಟು, 10:00 ಹಾಸಿಗೆಯಲ್ಲಿ ಬಿದ್ದಿರ್ಬೋದು ಟಮಕ್ ಅಂತ. ಅಂದರೆ ಕಾಶಿ ಸಮಾರಾಧನೆ ಆಗೋದು ಒಂದೇ ದಿವಸಕ್ಕೆ ಆಗೋಯ್ತು, ಬೆಳಗ್ಗೆ ಹೋಗಿ ವಾಪಸ್ ಬಂದುಬಿಡ್ಬೋದು. ಹಳೆ ಕಾಲದಲ್ಲಿ ಕಷ್ಟ ಐತಿ, ಕಾಶಿ ಸಮಾರಾಧನೆ ಇಲ್ಲ, ಸುಮ್ಮನೆ ಮಾಡ್ತಾರೆ, ಕಾಟಾಚಾರಕ್ಕೆ ಮಾಡ್ತಾರೆ, ಅದ್ರೇನು ಉಪಯೋಗ ಇಲ್ಲ. ಈ ಕಾಶಿ ಯಾಕೆ ಮಾಡ್ತಿದ್ರು ಅಂದರೆ ಕಷ್ಟಕ್ಕೆ ಹೋಗಿ ಬಂದ್ವಿ, ಅದು ಗಂಗಾ ತೀರ್ಥವನ್ನು ಎಲ್ಲರಿಗೂ ಕೊಡೋಣ ಅಂತ. ಈಗ ಇಂಡಿಯನ್ ಪೋಸ್ಟ್ ಅವ್ರಿಗೆ ಗಂಗನ ಕಳಿಸ್ತಾರಲ್ಲಪ್ಪ, ಹಾಂ, ಬಟ್ ಕಷ್ಟಪಟ್ಕೊಂಡು ಯಾಕೆ ಯೋಚನೆ ಮಾಡಿ. ಆ ರೀತಿಯಾಗಿ ಒಂದಿದೆ ಕಾಶಿ ಅಂದರೆ ಅದನ್ನು ಪೂಜೆ ಮಾಡಿ ಮನೇಲಿ ಶತರುದ್ರಾಭಿಷೇಕ ಎಲ್ಲ ಮಾಡಬೇಕು ಹಾಗೆ ಅಂತ.
ಇನ್ನೊಂದು ಕಾಶಿ ಎಲ್ಲಿ ಬರುತ್ತೆ ಅಂದರೆ, ಕಾಶಿಯ ಚಿಂತನೆ ಈ ವೇದ ಗುರುಕುಲದಲ್ಲ, ಈ ವಟು ವೇದಾಧ್ಯಯನವನ್ನು ಮಾಡಿ ವೇದಾಧ್ಯಯನವನ್ನು ಮುಗಿಸ್ಕೊಂಡು ಒಂದು ಸಂಸ್ಕಾರ ಇದೆ, ಸಮಾವರ್ತನ ಸಂಸ್ಕಾರ ಅಂತ. ಅವನಿಂದ 21-22 ವಯಸ್ಸಿಗೆ ಅವನಿಗೆ ವೇದಾಧ್ಯಯನ ಅಂದರೆ ಸಮಾವರ್ತನ ಅಂದರೆ ಗ್ರ್ಯಾಜುಯೇಷನ್ ಡೇ. ಈಗೆಲ್ಲ ಗ್ರ್ಯಾಜುಯೇಷನ್ ಡೇಗೆ ಕಪ್ಪು ಟೋಪಿ ಕಪ್ಪು ಸೂಟೆಲ್ಲ ಹಾಕ್ತಾರಲ್ಲ ಫಾರಿನಲ್ಲಿ, ಇದು ಆವಾಗ ಸಮಾವರ್ತನ ಅಂತಿತ್ತು. ಸೊ ಟಾಟಾ ಬಾಬಾ ಹೇಳುವಂಥ ಸಮಯ, ಇಷ್ಟು ವರ್ಷ ಗುರುಕುಲದಲ್ಲಿ 12-13 ವರ್ಷ ಅಧ್ಯಯನ ಮಾಡಿ ಆಯಿತು. ಈಗ ಅವನು ಕಾಶಿಗೆ ಹೋಗ್ತಿರ್ತಾನೆ. ಯಾಕಂದರೆ ಇಷ್ಟು ವರ್ಷ ಅಧ್ಯಯನ ಮಾಡಿದ್ದಾನೆ, ಅಲ್ಲೇ ಸ್ವಲ್ಪ ಪಾದುಕೆ ಎಲ್ಲ ಸಿಕ್ಕಿದೆ ಅವನಿಗೆ, ಇಲ್ಲಿ ಅಧ್ಯಯನ ಮಾಡಿ ಕೌಪಿನ ಎಲ್ಲ ಹಾಕ್ಕೊಂಡಿದ್ದ, ಯಾಕಂದರೆ ಬ್ರಹ್ಮಚಾರಿ ಅಲ್ವ, ಹಾಗೆ ಮುಂದುವರ್ಸೋಣ, ಕಾಶಿ ಕಡೆ ಹೋಗೋಣ ಹಾಗೆ ಅಂತ. ಆಗ ಅಧ್ಯಯನ ಮಾಡ್ತಿರುವಂತಹ ತಂದೆ ಬಂದು ಬೀಳ್ಕೊಡ್ಬೇಕು. ಆ ತಂದೆಯ ಪಕ್ಕದ ಮನೆಯಲ್ಲಿ ಆ ಅಪ್ಪನಿಗೆ ಹೇಳ್ತಾನೆ, ನಿನ್ನ ಮಗ ಚೆನ್ನಾಗಿದ್ದಾನೆ, ನನ್ನ ಮಗಳು ಕಾಯ್ತಾ ಇದ್ದಾಳೆ, ಕಾಶಿಗೆ ಹೋಗೋದು ಬೇಡ ಅಂಥೇಳಿ ನನ್ನ ಮಗಳಿಗೆ ಕನ್ಯಾದಾನ ಮಾಡ್ತೀನಿ, ಮದುವೆ ಮಾಡ್ಕೊಳ್ಳಿ ಹಾಗೆ ಅಂತ. ಆವಾಗ ಕರೀತಾರೆ, ಬೇಡ ನೋಡಪ್ಪ ಅಲ್ಲಿ ಹೋಗ್ಬೇಡ, ಕಾಶಿಲಿ ಇಲ್ಲೇ ಇರು, ಮದುವೆ ಮಾಡು. ಇವನು ಆವಾಗ ಕಾಶಿ ಸಮಾರಾಧನೆ ಅವಾಗ ಬಂದಿದ್ದು, ಕಾಶಿ ಯಾತ್ರಾ. ಮದುವೆಲಿ ಯಾಕೆ ಬಂದಿದ್ದು ಅಂದರೆ ಈಗ ಚೌಟ್ರಿಲಿ ಎಲ್ಲ ಆಗಿರುತ್ತೆ, ಪಾತ್ ಪೂಜೆ ಬೀಗರಿಗೆಲ್ಲ ಮಾಡಿ ಅಳಿಯನಿಗೂ ಮಾಡಿರ್ತಾರೆ, ಕಾಂಪೌಂಡ್ ಆಚೆನೂ ಬಂದಿರಲ್ಲ, ಚೌಟ್ರಿಯ ಕಾಂಪೌಂಡ್ ಆಚೆನೂ ಬಂದಿರಲ್ಲ. ಇವು ಕಾಶಿಗೆ ಹೋಗ್ತಾರೆ, ಸೊ ನಾ ಹೋದ ಒಬ್ಬನಿ ಕರ್ಕೊಂಬಿಡೋದು, ದಾಟೇ ಇರಲ್ಲ ಅವನು. ಹೋಗಿದ್ದಿದ್ರೆ ಬಚಾವಾಗ್ತಿದ್ದ. ಕಾಶಿಗೆ ಹೋಗಿದ್ದಿದ್ರೆ ಯಾಕೆ ಈಕೇನು ಕಟ್ಕೊಂಡೋ ಅಂತ ಅವ್ನಿಗೆ ಅನಿಸ್ತಾ ಇರಲಿಲ್ಲ ಅಲ್ವಾ. ಆಪರ್ಚುನಿಟಿ ಭಗವಂತ ಒಂದೇ ಸತಿ ಕೊಡೋದು, ಮಿಸ್ ಮಾಡಿಕೊಂಡ್ರೆ ಮುಗೀತು. ಆಮೇಲೆ ಮಾಯಾವತಿನೇ, ಪ್ರತಿ ಕ್ಷಣ ಮಾಯಾವತಿ. ಆ ರೀತಿಯಾಗಿ ಸಮಾವರ್ತನ, ಈ ರೀತಿಯಾಗೆಲ್ಲ ಕಾಶಿ ಕ್ಷೇತ್ರದ ಮಹಿಮೆ. ಪುಣ್ಯಕ್ಷೇತ್ರ, ಪಾಪಕ್ಷಯ ಆಗುವಂತಹ ಕ್ಷೇತ್ರ, ವಿದ್ಯಾಸ್ಥಾನ, ಮತ್ತು ಏನು ಸಮಾವರ್ತನ, ಕಾಶಿ ಸಮಾರಾಧನೆ, ಹೋಗಿ ರಾಮೇಶ್ವರಕ್ಕೂ ಕಾಶಿನ ವಿಶ್ವನಾಥನಿಗೂ ಸಂಬಂಧ. ಕಾಶಿ ಕ್ಷೇತ್ರಕ್ಕೆ ಹೋದರೆ ಪುಣ್ಯ ಒಂದು, ಮತ್ತೆ ನಾನು ಬರಲ್ಲ ಅನ್ನುವಂತಹ ಒಂದು ನಂಬಿಕೆ ಇದೆ. ಮತ್ತೆ ನಾನು ಬರಲ್ಲ ಅಂದರೆ ಮತ್ತೆ ಈ ಭೂಲೋಕಕ್ಕೆ ನಾನು ಬರಲ್ಲ, ಕಾಶಿಗೆ ಹೋಗಿ ಶರೀರವನ್ನು ಬಿಟ್ಟರೆ ಮೋಕ್ಷ ಅಂತ ಹಲವಾರು ಪುರಾಣ ಗ್ರಂಥಗಳೆಲ್ಲ ಹೇಳುತ್ತೆ. ಇಲ್ಲಿ ಶಂಕರಾಚಾರ್ಯರು ಏನು ಹೇಳ್ತಾರೆ, ಸರಿ ನಿಮಗೆ ಶರೀರದಲ್ಲಿ ಬಲ ಇತ್ತಾ, ಕಾಶಿಗೆ ಹೋಗೋಕ್ಕಾಗಲಿಲ್ವಾ, ತೊಂದರೆ ಇಲ್ಲ, ಇರುವಂತಹ ಜಾಗದಲ್ಲೇ ಕೂತ್ಕೊಂಡು ಕಾಶಿ ವಿಶ್ವನಾಥನ ಸ್ಮರಣೆ ಮಾಡಿಕೊಂಡ್ರೆ ಅದೇ ನಿಜವಾದ ಕಾಶಿ ಅಂತ ಈ ಕಾಶಿ ಪಂಚಕದಲ್ಲಿ ಹೇಳ್ತಾರೆ. ಆತ್ಮತತ್ವವೇ ಕಾಶಿ. ಆತ್ಮ ಅನ್ನುವಂಥದ್ದು ಏನಿದೆ, ಶುದ್ಧ ಬ್ರಹ್ಮಸ್ವರೂಪ, ಅದು ನನ್ನ ಸ್ವರೂಪ, ಅದೇ ಕಾಶಿ. ಹೊರಗಡೆ ಕಷ್ಟಪಟ್ಕೊಂಡು ಅಲ್ಲಿ ಹೋಗಿ ರೋಟಿ ದಾಲು ತಿನ್ನೋದೆಲ್ಲ ಅವಶ್ಯಕತೆ ಇಲ್ಲ, ಮನೇಲಿ ಇದ್ಕೊಂಡೆ ಅನ್ನ ಸಾರು ತಿನ್ಕೊಂಡೇ ಆರಾಮಾಗಿರ್ಬೋದು ಅಂತ. ಆ ರೀತಿಯಾಗಿ ನೋಡಿದಾಗ ಇದು ಒಳ್ಳೆಯ ಅನುಸಂಧಾನಕ್ಕೆ ಹೇಳಿ ಮಾಡಿಸಿರುವಂತಹ ಗ್ರಂಥ. ಒಂದೊಂದಾಗಿ ಸಂಕ್ಷಿಪ್ತವಾಗಿ ನೋಡೋಣ. ಮನೋನಿವೃತ್ತಿ ಪರಮೋಪಶಾಂತಿ ಸಾ ತೀರ್ಥವರ್ಯ ಮಣಿಕರ್ಣಿಕಾ ಚ ಜ್ಞಾನಃ ಪ್ರವಾಹ ವಿಮಲಾದಿಗಂಗಾ ಸಾ ಕಾಶಿಕಾಹಂ ನಿಜಬೋಧರೂಪಾ ಮನೋನಿವೃತ್ತಿ ಪರಮೋಪಶಾಂತಿ ಸಾ ತೀರ್ಥವರ್ಯ ಮಣಿಕರ್ಣಿಕಾ ಚ ಜ್ಞಾನಃ ಪ್ರವಾಹ ವಿಮಲಾದಿಗಂಗಾ ಸಾ ಕಾಶಿಕಾಹಂ ನಿಜಬೋಧರೂಪಾ. ಮನೋನಿವೃತ್ತಿ ಪರಮೋಪಶಾಂತಿ ಸಾ ತೀರ್ಥವರ್ಯ ಮಣಿಕರ್ಣಿಕಾ ಚ ಜ್ಞಾನ ಪ್ರವಾಹ ವಿಮಲಾದಿಗಂಗಾ ಸಾ ಕಾಶಿಕಾಹಂ ನಿಜಬೋಧರೂಪ. ಸಾ ಕಾಶಿಕಾಹಂ ನಿಜಬೋಧರೂಪ. ಈ 4ನೇ ಸಾಲು 3 ಶ್ಲೋಕದಲ್ಲೂ ರಿಪೀಟ್ ಆಗುತ್ತೆ, 1, 2 ಹಾಗೆ 3ನೇ ಶ್ಲೋಕದಲ್ಲಿ ರಿಪೀಟ್ ಆಗುತ್ತೆ. ಇಟ್ ಇಸ್ ಎ ರಿಫ್ರೈನ್. ಏನು ಹೇಳ್ತಿದೆ? ನಿಜಬೋಧರೂಪ ಅಹಂ ಕಾಶಿಕಾ. ನಿಜಬೋಧರೂಪ ವೇದಾಂತವನ್ನೆಲ್ಲ ನೀವೆಲ್ಲ ಕಲ್ತಿದ್ದೀರಿ, ಸೊ ವಿಶೇಷವಾಗಿ ಅರ್ಥ ಹೇಳೋದು ಬೇಡ. ಅಹಂ ಕಾಶಿಕ, ನಾನೇ ಆತ್ಮತತ್ವ. ನಿಜಬೋಧ ರೂಪ, ಅರಿವಿಗೆ ಇರುವಂಥವನು, ಅರಿವಿನ ಸ್ವರೂಪವೇ ಆಗಿರುವಂಥವನು.
ಚಿತ್ ಸ್ವರೂಪವೇ ಆಗಿರುವಂತಹವನು, ಕಾನ್ಷಿಯಸ್ನೆಸ್ ಪ್ರಿನ್ಸಿಪಲ್ ಐ ಆ್ಯಮ್, ಅದೇ ಕಾಶಿ. ನಿಜಬೋಧ ರೂಪ ಅಂದರೆ ಸಚ್ಚಿತ್ ಆನಂದ ಸ್ವರೂಪದಲ್ಲಿರುವಂತಹ ನಾನೇ ಅಹಂ ಕಾಶಿಕ. ಈ ವೃತ್ತಿ ನನಗೂ ಬರಬೇಕು ಅಂತಾದರೆ ಆ ಪ್ರತ್ಯೇಕವಾಗಿ ಕಾಶಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇರುವಂತಹ ಜಾಗದಲ್ಲೇ ಈ ವೃತ್ತಿಯನ್ನು ಎಂಟರ್ಟೈನ್ ಮಾಡಬೇಕು. ಈ ವೃತ್ತಿ ನಮಗೆ ಬರಬೇಕು ಅಂತಂದರೆ ಮನಸ್ಸಿನಲ್ಲಿ ತೀವ್ರವಾದ ವೈರಾಗ್ಯ ಇರಬೇಕು. ತೀವ್ರವಾದ ವೈರಾಗ್ಯ ಮನಸ್ಸಿನಲ್ಲಿಲ್ಲ ಅಂದರೆ ಈ ವೃತ್ತಿ ಸದಾ ಇರಲ್ಲ, ಬಂದು ಹೋಗುತ್ತೆ. ಅದಕ್ಕೆ ಅವರು ಏನು ಹೇಳ್ತಿದ್ದಾರೆ, ಶಾಂತಿ ಉಪಶಾಂತಿ ಪರಮೋಪಶಾಂತಿ. ಶಾಂತಿ ಅಂದ್ರೇನೋ, ಅರ್ಥಕಾಮದಲ್ಲಿ ಗಳಿಸಿದ್ರೆ ಶಾಂತಿ, ಧರ್ಮ ಗಳಿಸಿದ್ರೆ ಉಪಶಾಂತಿ, ಜ್ಞಾನ ಬಂದರೆ ಪರಮೋಪಶಾಂತಿ. ಆ ಶಾಂತಿ ನಿಮಗೆ ಯಾವಾಗ ಬರುತ್ತೆ? ವೈರಾಗ್ಯ ಅನ್ನುವಂತಹ ವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಬರುತ್ತೆ. ಆ ವೈರಾಗ್ಯವನ್ನು ಬೆಳೆಸ್ಕೊಳ್ಳೋದು ಅಂತಂದ್ರೇನು? ಇಂದ್ರಿಯ ಸುಖಗಳಿಗೆ ಮನಸ್ಸನ್ನು ಹೊರಗಡೆ ಕಳಿಸದೇ ಇರುವಂಥದ್ದೇ ವೈರಾಗ್ಯ. ಅದಕ್ಕೆ ಮನೋನಿವೃತ್ತಿ ಅಂತಂದರು. ಮನೋನಿವೃತ್ತಿ, ಮನಸ್ಸನ್ನು ಒಳಮುಖ ಮಾಡ್ಕೊಳ್ಳೋದು. ಸ್ವಾಮಿ, ಮನಸ್ಸು ಒಳಗಡೆನೇ ಇದೆ, ಹೌದು, ಆದರೆ ಮನಸ್ಸು ಒಳಗಡೆ ಇದ್ದಾಗ ಏನಾಗುತ್ತೆ? ಆ ವೃತ್ತಿಗಳು ಒಳಗಡೆ ಇದೆ, ಆ ವೃತ್ತಿಗಳು ಇಂದ್ರಿಯಗಳ ಜೊತೆ ಸೇರಿಕೊಂಡು ಹೊರಗಡೆ ಹೋಗ್ತಾ ಇದೆ. ವೃತ್ತಿಗಳು ಹೊರಗಡೆ ಹೋದಾಗ ಮನಸ್ಸು ಹೊರಗಡೆ ಹೋದಾಗೇನೆ. ಇಂದ್ರಿಯದ ಸಹಾಯವನ್ನು ತಗೊಂಡು ಥಾಟ್ಸ್ ಆರ್ ಗೋಯಿಂಗ್ ಔಟ್, ಮೀನ್ಸ್ ಮೈಂಡ್ ಈಸ್ ಆಲ್ಸೋ ಗೋಯಿಂಗ್ ಔಟ್, ಬಿಕಾಸ್ ಮನಸ್ಸು ಬೇರೆ ಅಲ್ಲ, ವೃತ್ತಿಗಳು ಬೇರೆ ಅಲ್ಲ. ಆ ರೀತಿಯಾಗಿ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಿಯುತವಾಗಿ ಇಟ್ಕೊಳ್ಳೋದು. ಅದಕ್ಕೇನು ಹೇಳಿದ್ರು? ಸಾ ತೀರ್ಥವರ್ಯ ಮಣಿಕರ್ಣಿಕಾಚ. ಮಣಿಕರ್ಣಿಕಾ ಅನ್ನುವಂತಹ ಘಟ್ಟದ ನಿದರ್ಶನವನ್ನು ಕೊಟ್ಟಿದ್ದಾರೆ. ಘಾಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳಿದ್ರು, ಅದು ಘಟ್ಟ, ಸ್ಟೇಜ್. ಈಗ ಹಲವಾರು ಘಟ್ಟಗಳಿದೆ, ಘಾಟ್ಸ್ ಇದೆ, 84 ಘಾಟ್ ಇದೆ ಅಂತ ಹೇಳ್ತಾರೆ. ಆ 84 ಘಾಟಲ್ಲೂ 5 ಘಾಟ್ ತುಂಬ ವಿಶೇಷ ಅಂತಾರೆ, 5ರಲ್ಲೂ 3 ಅಂತಾರೆ, 3ರಲ್ಲೂ 1 ಅಂತಾರೆ. ಇದು ಹೇಗೆ ಅಂದರೆ, ಶರೀರದಲ್ಲಿ 72,000 ನಾಡಿಗಳಿದೆ ಅಂತಾರೆ. ಇವನಿಗೆ ಪಾಪ 72,000 ನಾಡಿನೂ ಹಿಂಗೆ ನೋಡಿಕೊಂಡು ಹಿಂಗೆ ಮಾಡಿ ಅದೆಲ್ಲ ಮಾಡಿ ಬೇಜಾರು ಅವನಿಗೆ ಯೋಗದಲ್ಲಾದರೆ. ಸೊ ಆಮೇಲೆ 100 ಅಂತ ಹೇಳ್ತಾರೆ. ಇವಾಗ ಉಪನಿಷತ್ಸಲ್ಲಿ ಏನು ಆಗಿದೆ? 1000 ಉಪನಿಷತ್ಸಾಯಿತು, 256 ಉಪನಿಷತ್ತಾಯಿತು, 108 ಆಯಿತು, 10 ಆಯಿತು, ಆಮೇಲೆ 1 ಆಯಿತು ಅಲ್ವಾ? ಹಾಗೆ ಈ ನಾಡಿಯಲ್ಲೂ 72,000 ನಾಡಿ ಆಯಿತು. ಕಠೋಪನಿಷತ್ತಾದರೆ 100, 101 ಅಂತ ಹೇಳುತ್ತೆ. ಅದರಲ್ಲೂ ಇವನಿಗೆ 10 ಮಾತ್ರ ಬೇಕು. ಅದರಲ್ಲೂ 3 ತುಂಬ ಕಷ್ಟ ಅಂತಾರೆ. ಕಷ್ಟ ಅಂದರೆ ತುಂಬ ಪ್ರತ್ಯೇಕ ಅಂತಾರೆ. ಯಾವುದು? ಅದು ನಿಮಗೆ ಗೊತ್ತು ಹೇಳಿ. ಇಡಾ ಪಿಂಗಳ ಸುಷುಮ್ನ, ಅದರಲ್ಲೂ ಸುಷುಮ್ನ ತುಂಬ ಗ್ರೇಟು ಅಂತಾರೆ. ಬ್ರಹ್ಮದಂಡ ಅಂತ ಹೆಸರು ಅದಕ್ಕೆ ಯಾರೆಲ್ಲ ದಂಡರೋ ಗೊತ್ತಿಲ್ಲ, ಬ್ರಹ್ಮದಂಡ ಅಂತ ಹೇಳ್ತಾರೆ. ಆ ರೀತಿಯಾಗಿ 84 ಘಾಟ್ಗಳಿದೆ. 84 ಘಾಟಲ್ಲಿ 5 ಘಾಟ್ ತುಂಬ ಪ್ರತ್ಯೇಕ ಅಂತಾರೆ. ಯಾವುದು? ಪಂಚಗಂಗಾ ಘಾಟ್, ಆಮೇಲೆ 80 ಘಾಟ್, ಆಮೇಲೆ ಮಣಿಕರ್ಣಿಕಾ ಘಾಟ್, ದಶಾಶ್ವಮೇಧ ಘಾಟ್, ಹರಿಶ್ಚಂದ್ರ ಘಾಟ್. ಎಲ್ಲ ಘಾಟು ಉತ್ತಮನೇ, 84 ಘಟ್ಟನೂ ಉತ್ತಮನೇ. ನೀವು ಕೇದಾರ್ ಘಾಟ್ ಬಿಟ್ಬಿಟ್ರಲ್ಲ ಅಂತೆಲ್ಲ ಹೇಳಬಾರ್ದು. ಎಲ್ಲ ಘಾಟು ಉತ್ತಮನೇ. ಅದು ಇರೋದಲ್ಲಿದೆ 5. ಈ 5ರಲ್ಲೂ 3 ಬನ್ನಿ, ದಶಾಶ್ವಮೇಧ ಘಾಟ್, ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟ್. ಅದರಲ್ಲೂ 1 ತಗೊಳ್ಳಿ, ಮಣಿಕರ್ಣಿಕಾ ಘಾಟ್. ಯಾಕೆ ಮಣಿಕರ್ಣಿಕಾ ಘಾಟನ್ನೇ ಹೇಳಿದ್ದಾರೆ? ಅಲ್ಲಿ ನಮ್ಮ ಆಸೆಯೆಲ್ಲ ಮುಕ್ತಾಯ ಆಗತ್ತೆ. ಮಣಿಕರ್ಣಿಕಾ ಘಾಟಲ್ಲಿ ಆಲ್ ಅವರ್ ಡಿಸೈರ್ಸ್ ವಿಲ್ ಎಂಡ್. ಎಲ್ಲ ಸುಡ್ತಾರಲ್ವ ಅಲ್ಲಿ ಹೋಗಿ, ಯು ಹ್ಯಾವ್ ಟು ಬರ್ನ್ ದಿ ಡಿಸೈರ್ಸ್. ಅಲ್ಲಿ ಪ್ರತ್ಯೇಕವಾಗಿ ಹೊರಗಡೆ ಶರೀರವನ್ನು ಬರ್ನ್ ಮಾಡ್ತಿದ್ದಾರೆ. ಆದರೆ ಕಾಶಿ ನಮ್ಮ ಶರೀರದ ಒಳಗಡೆ ಇದೆ. ಅದಕ್ಕೆ ಮನಸ್ಸನ್ನುವಂತಹ ಘಟ್ಟ, ಮಣಿಕರ್ಣಿಕಾ ಘಾಟದಲ್ಲಿ ಹಲವಾರು ವೃತ್ತಿಗಳೆಲ್ಲ ಬಂದಿರುತ್ತೆ. ಆ ವೃತ್ತಿಯನ್ನು ಸುಡುವಂತಹ ಕ್ಷೇತ್ರ ಅದೇ ವೈರಾಗ್ಯ. ಆ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು, ಅಗ್ನಿ ರೂಪವಾಗಿ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು. ವೃತ್ತಿಗಳನ್ನ ಸುಡುವಂತಹ ಕ್ಷೇತ್ರವೇ ಈ ಮಣಿಕರ್ಣಿಕಾ ಘಟ್ಟ. ಮನಸ್ಸಲ್ಲೇ ಇದೆ ಅದು. ಹೊರಗಡೆ ಇರುವಂತಹ ಕಾಶಿ, ಇದು ಒಳಗಡೆ ಇರುವಂತಹ ಕಾಶಿ. ಹೊರಗಡೆ ಹೋಗಿ ಪುಣ್ಯ ಸಂಪಾದನೆ ಮಾಡ್ಬೋದು, ಪಾಪ ಕ್ಷಯವಾಗ್ಬೋದು, ಅದು ಒಂದು ಹಂತಕ್ಕೆ. ಆದರೆ ಈ ಹೇಳ್ತಿರುವಂತಹ ಕಾಶಿ ಪಂಚಕವನ್ನು ತಿಳ್ಕೊಳ್ಳಿಲ್ಲ ಅಂದರೆ ಈ ಕಾಶಿ ನೋ ಯೂಸ್ ಕಾಶಿ. ಈ ಕಾಶಿ ಬಹಳ ಮುಖ್ಯ. ಕಾಶಿ ಪಂಚಕಂ ಏನು ಹೇಳ್ತಿದ್ದೀವಿ.
ಸೊ ಸಾ ತೀರ್ಥವರ್ಯ. ತೀರ್ಥವರ್ಯ ಅಂದರೆ ಒಂದೊಂದು ಘಟ್ಟದಲ್ಲೂ ಒಂದೊಂದು ನೀರು ಹರಿತಾ ಇದೆ, ಅದಕ್ಕೆ ತೀರ್ಥಕ್ಷೇತ್ರ ಅಂತ. ಇವಾಗ ಸುಮ್ಮನೆ ಒಂದು ನೀರು, ಇವಾಗ ನಾನು ನಿಮಗೆ ನೀರು ಕೊಡ್ತೀನಿ, ಅದು ನೀರಷ್ಟೇ. ಅದನ್ನೇ ಸುಮ್ಮನೆ ಹೀಗಿಟ್ಕೊಂಡು ನಾನು ನಮಃ ಶಿವಾಯ ಅಂತ ಹೇಳಿಬಿಟ್ರೆ ಮಂತ್ರ ಆಗೋಯ್ತಲ್ಲ. ಸಾ ತೀರ್ಥವರ್ಯ. ವರ್ಯ ಅಂದರೆ ಕಂಪ್ಯಾರಿಟಿವ್ ಡಿಗ್ರಿ. ಮಣಿಕರ್ಣಿಕಾಚ. ಮನಸ್ಸಲ್ಲಿ ಆ ವೈರಾಗ್ಯವನ್ನು ಬೆಳೆಸ್ಕೊಳ್ಬೇಕು. ಆವಾಗ ಸಾಕಾಶಿಕಾಹಂ ನಿಜಬೋಧ ರೂಪ ಅಂತ ಹೇಳ್ಬೋದು. ಸಾ ತೀರ್ಥವರ್ಯ ಮಣಿಕರ್ಣಿಕಾಚ ಜ್ಞಾನಃ ಪ್ರವಾಹ ವಿಮಲಾದಿಗಂಗಾ. ಅಲ್ಲಿ ಉತ್ತರ ವಾಹಿನಿಯಾಗಿ ಗಂಗಾ ಹರಿತಾ ಇದ್ದಾಳೆ. ಅವಳಿಗೆ ಜ್ಞಾನ ಪ್ರವಾಹ ಅಂತ ಹೆಸರು, ಆಚಾರ್ಯರು ಕೊಟ್ಟಿರುವಂಥ ಹೆಸರು. ದಕ್ಷಿಣದಿಂದ ಸದರ್ನ್ ಡೈರೆಕ್ಷನಿಂದ ನಾರ್ದರ್ನ್ ಡೈರೆಕ್ಷನ್ಗೆ ಹರಿತಾ ಇದ್ದಾಳೆ ಅವಳು. ಮೊದಲನೇ ಘಾಟು ಅಸ್ಸಿ ಘಾಟ್, 84ನೇ ಘಾಟು ಅಸ್ಸಿ ಘಾಟು ಸೌತಲ್ಲಿ ಬರುತ್ತೆ. 84ನೇ ಘಾಟು ನಿಮ್ಮ ಹೆಸರು ಹೇಳ್ಕೊಳ್ಳಿ, ಅದೊಂದೇ. ಇವಾಗ ನಿಮ್ಮ ಹೆಸರಲ್ಲಿ ಒಂದು ಘಾಟ್ ಇದೆ, ನೀವು ಹೇಳಿ, ನಿಮ್ಮದು ಹೆಸರು ಹೇಳ್ಕೊಳ್ಳಿ. ನಾನು ಬ್ರಹ್ಮಾತ್ಮಾನಂದ ಘಾಟ್. ಯಾವುದಕ್ಕೆ? ನಾ 84ನೇ ಘಾಟ್ ಹೆಸರೇನು? ಕಾಶಿಯಲ್ಲಿ ಹೋಗಿಲ್ವ ನೀವು? ಹೋಗಿದ್ದೀವಿ ಸ್ವಾಮಿ. ಅಲ್ಲಿ ವಿಶ್ವನಾಥ ನೋಡ್ಕೊಳ್ತೀವಿ, ಆಮೇಲೆ ಅನ್ನಪೂರ್ಣಿನ ನೋಡ್ತೀವಿ. ದರ್ಶನ ಚೆನ್ನಾಗೈತಲ್ವ? ಏನಲ್ವ? ಅಷ್ಟೇ. 84ನೇದು ಯಾವುದು? ಆದಿಕೇಶವ ಘಾಟ್. ಆದಿಕೇಶವ ಘಾಟ್, ಕೇಶವ ಘಾಟ್. ಈಗ ಅದಕ್ಕೆ ಆದಿಯನ್ನು ಸೇರಿಸಿದ್ದಾರೆ ಅಷ್ಟೇ. ಕೇಶವ ಘಾಟ್ 84ನೇದು. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಜ್ಞಾನ ಪ್ರವಾಹ ವಿಮಲಾಧಿಗಂಗಾ. ಗಂಗೆ ಹರಿತಾನೇ ಇದ್ದಾಳಂತೆ. ಆದರೆ ಆ ಗಂಗೆ ಹೆಸರೇನು? ಜ್ಞಾನ ಪ್ರವಾಹ. ಇಲ್ಲಿ ಜ್ಞಾನ ಅಂದರೆ ಹಲವಾರು ಉಪನಿಷತ್ಸು ಹರಿತಾ ಇದೆಯಂತೆ. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಆಚಾರ್ಯರು. ಕಾಶಿ ಕ್ಷೇತ್ರ ಈ ಶರೀರ, ಈ ಶರೀರದ ಒಳಗಡೆ ಮನಸ್ಸಿದೆ. ಮನಸ್ಸು ಮಣಿಕರ್ಣಿಕಾ ಘಟ್ಟ. ಆ ಮಣಿಕರ್ಣಿಕಾ ಘಟ್ಟ ಅಂತ ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ಎಲ್ಲ ಶರೀರಗಳು ಬಂದು ಅಲ್ಲಿ ಸುಡ್ತವೆ. ಈ ಮಣಿಕರ್ಣಿಕಾ ಘಟ್ಟ ಅನ್ನುವಂಥದ್ದಲ್ಲಿ ಎಲ್ಲ ವೃತ್ತಿಗಳು ಶರೀರದಂತೆ. ಆ ವೃತ್ತಿಗಳನ್ನೆಲ್ಲ ಸುಡಬೇಕು ವೈರಾಗ್ಯದ ಮೂಲಕ. ಆಗ ಮನಸ್ಸು ಪರಮೋಪಶಾಂತಿ ಆಗುತ್ತೆ. ಮನಸ್ಸು ಯಾವಾಗ ಪರಮೋಪಶಾಂತಿ ಆಯಿತೋ ಆ ಘಟ್ಟದ ಪಕ್ಕದಲ್ಲೇ ಗಂಗಾ ಹರಿತಾ ಇದ್ದಾಳೆ. ಅದೆಲ್ಲ ಹರಿಯುವುದೆಲ್ಲ ಉಪನಿಷತ್ಸು. ಈಶಕೆ ನಕಟ ಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿ ಹರಿತಾ ಇದೆ. ಅದರಲ್ಲಿ ನೀವು ಮಣಿಕರ್ಣಿಕಾ ಘಾಟಲ್ಲಿ ಹೋಗಿ ಪ್ರೋಕ್ಷಣೆ ಮಾಡ್ಕೊಳ್ತೀರ. ಅದ್ಯಾವುದೋ ಇದೆಲ್ಲ ನಾನು ಹೇಳ್ತಾ ಇರೋದು. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಕೇಶವಾಯ ಸ್ವಾಹ, ನಾರಾಯಣ ಬರಲೇಬಾರ್ದು ನಿಮಗೆಲ್ಲ. ನೀವು ತತ್ವಮಸಿ ಸ್ವಾಹ, ಅಹಂ ಬ್ರಹ್ಮಾಸ್ಮಿ ಸ್ವಾಹ, ಅಯಮಾತ್ಮ ಬ್ರಹ್ಮ ಸ್ವಾಹ. ಆಮೇಲೆ ಇನ್ನೊಂದು ಯಾವುದು? ಪ್ರಜ್ಞಾನಂ ಬ್ರಹ್ಮ ಸ್ವಾಹ ಹೇಳಬೇಕು. ನಾವೇನು ಹೇಳ್ತೀವಿ? ಸ್ಥೂಲದೇಹಂ ಪರಿಶೋಧಯಾಮಿ ಸ್ವಾಹ. ಏನೋ ಅವಾಗ ಹೇಳ್ತಿದ್ರೆ ಅಬ್ಬಾ ಮನಸ್ಸಲ್ಲೆಲ್ಲ ಏನು ಮಾಡ್ತಾರೆ ರೋಮಾಂಚನ. ಐಂ ಹ್ರೀಂ ಕ್ಲೀಂ ಸ್ಥೂಲದೇಹಂ ಪರಿಶೋಧಯಾಮಿನ ಸ್ವಾಹ, ಐಂ ಹ್ರೀಂ ಕ್ಲೀಂ ಸೂಕ್ಷ್ಮದೇಹಂ ಪರಿಶೋಧಯಾಮಿನ ಸ್ವಾಹ. ಇದನ್ನು ಹೇಳ್ಕೊಡಪ್ಪ. ತತ್ವಮಸಿ ಸ್ವಾಹ. ಸ್ವಾಮಿ ತತ್ವಮಸಿ ಸ್ವಾಹ ದ್ವೈತ ಆಗಲಿಲ್ವ? ಆವಾಗೆಲ್ಲ ಜ್ಞಾನ ಚೆನ್ನಾಗಿ ಬಂದಿರುತ್ತೆ. ಅದು ಯಾಕಂದ್ರೆ ನೀರಿದೆ ತಗೊಳ್ತಾ ಇದ್ದೀನಿ, ಆವಾಗ ದ್ವೈತ ಹೇಳ್ತಾನೆ. ಅನುಸಂಧಾನಕ್ಕೆ ತಾನೇ ಇದೆಲ್ಲ. ಬೇಕಾದ ಜ್ಞಾನ ಬರಲ್ಲ, ಈ ಥರ ಕುತರ್ಕ ಜ್ಞಾನ ಚೆನ್ನಾಗಿ ಬರುತ್ತೆ ನಮಗೆ ಅಲ್ವಾ? ಅಲ್ಲಲ್ಲಿ ನೀರು ಹರಿತಾ ಇದೆಯಂತೆ. ಅಂದರೆ ಆ ಗಂಗಾ ಹರಿತಾ ಇರೋದು ಉಪನಿಷತ್ ಹರಿತಾ ಇದೆ ಅಂತ. ಅಂದರೆ ಮನಸ್ಸಿನಲ್ಲಿ ಗಂಗಾ ಏನು ವಿಮಲಾದಿ ಗಂಗಾ ಜ್ಞಾನದ ರೂಪವಾಗಿ ಹರಿತಿದ್ದಾಳೆ. ಅದರಲ್ಲಿ ನೀವು ಮಣಿಕರ್ಣಿಕಾ ಘಾಟಲ್ಲಿ ಮನಸ್ಸು ಪ್ರಶಾಂತತೆಯನ್ನು ಮಾಡಿಕೊಂಡ್ರೆ ಜೀವಾತ್ಮ ಪರಮಾತ್ಮ ಐಕ್ಯ ಅನ್ನುವಂಥ ಜ್ಞಾನವೇ ಜ್ಞಾನ ಪ್ರವಾಹ ವಿಮಲಾದಿ ಗಂಗಾ. ದಟ್ ಗಂಗಾ ವಿಲ್ ಪ್ಯೂರಿಫೈ ಯು. ದೇರ್ ಫಿಸಿಕಲ್ ಗಂಗಾ, ಫಿಸಿಕಲ್ ಬಾಡಿ ವಿಲ್ ಗೆಟ್ ಪ್ಯೂರಿಫೈಡ್. ಹಿಯರ್ subtle Upanishads, subtle mind, subtle Ganga will purify you in the form of Vritti Jnanam. Jnana Pravaha Vimaladi Ganga. ಅಲ್ಲಿ ಏನೋ ಶರೀರ ಕೊಳೆ ಆಗುತ್ತೆ, ಸ್ನಾನ ಮಾಡ್ತೀರಾ, ಮೂಗು ಹಿಡ್ಕೊಳ್ತೀರಾ, ಸೋಪ್ ಹಾಕೊಳ್ಳಲ್ವ, ಅದು ನಿಮಗೆ ಬಿಟ್ಟಿದ್ದು. ಪೊಲ್ಯೂಷನ್ ಆಗುತ್ತೆ ಏನೋ ಅಂತ ಹೇಳ್ತೀರಾ, 3 ಸತಿ ಹೀಗೆಲ್ಲ ಮಾಡ್ಕೊಂಡು ಹೇಳ್ತೀರಾ. ಇಲ್ಲೇನೋ ಪಾಪವೇ ಇಲ್ಲ. ಈ ವೃತ್ತಿಜ್ಞಾನವನ್ನು ಬೆಳೆಸ್ಕೊಂಡ್ರೆ ಎಲ್ಲಿ ಯಾರಿಗೆ ಪಾಪ? ನೀವು ಪಾಪಿ ಅಂತ ಯಾಕೆ ಕರೆಸ್ಕೊಳ್ಬೇಕು? ತಪ್ಪು ಮಾಡಿಬಿಟ್ಟೆ ಅಯ್ಯೋ ಪಾಪ ಅಂತ ಯಾಕೆ ಕರೆಸ್ಕೊಳ್ಬೇಕು? ಕೃಷ್ಣ ಹೇಳಲ್ವ ಗೀತೆಯಲ್ಲಿ? ಹೇಳ್ತಾನೆ ಸ್ವಾಮಿ. ಯಾವ್ದು ಹೇಳಿ? ಯಾವ್ದು ಹೇಳ್ತಾನೆ ಕೃಷ್ಣ? 5ನೇ ಅಧ್ಯಾಯದಲ್ಲಿ ಹೇಳಲ್ವ? ಹೌದು ಹೇಳ್ತಾನೆ. 5ನೇದಲ್ಲಿ ಎಷ್ಟು 29 ಶ್ಲೋಕಗಳಿದೆ. ನೀವು ಹೇಳಿ ಯಾವುದು ಅಂತ. 15ನೇ ಶ್ಲೋಕ ಹೇಳಲ್ವ? ಏನು ಹೇಳಿ ಸ್ವಾಮಿ ಅದು? ನಾಧತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು
ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನೆಕ್ಸ್ಟ್ ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ಭಾರತ. ಇದೆ ಪ್ರಕಾಶಯತಿ ತತ್ಪರಂ ಅಲ್ವಾ. ನಾಧತ್ತೆ ಕಸ್ಯಚಿತ್ ಪಾಪಂ, ನನಗೆ ಯಾವ ಅಂಟು ಇಲ್ಲ ಅರ್ಜುನ. ಯಾಕಂದರೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ವೃತ್ತಿಜ್ಞಾನವನ್ನು ಬೆಳೆಸ್ಕೊಂಡಿದ್ದೀನಿ. ಯಾವ ಪಾಪ ಬರೋಕ್ಕೆ ಸಾಧ್ಯ ನನಗೆ ಅಲ್ವಾ. ಪಾಪ ಬರ್ತಿದೆ, ಇಷ್ಟು ಹೇಳು ಪಾಪ ಬರ್ತಿದೆ ಅಂದರೆ ಮಹಾಪಾಪಿ. ನಿಮಗೆ 7 14 ಲೋಕದಲ್ಲೂ ಮುಕ್ತಿ ಇಲ್ಲ ಅಲ್ವಾ. ಶುಕಾಷ್ಟಕದಲ್ಲಿ ಬಂದಿಲ್ವಾ? ಶುಕಾಷ್ಟಕದಲ್ಲಿ ಏನು ಹೇಳಿದ್ವಿ ನಾವು? ಭೇದೌ ಸಪದಿ ಕಲಿತೌ ಪುಣ್ಯಪಾಪೇ ವಿಶೀರ್ಣೆ. ಪುಣ್ಯಪಾಪೇ ವಿಶೀರ್ಣೆ ಮಾಯಾಮೋಹೋ ಕ್ಷಯಮಧಿಗತೌ ನಷ್ಟ ಸಂದೇಹವೃತ್ತೇ ಶಬ್ದಾತೀತಂ ತ್ರಿಗುಣರಹಿತಂ ಪ್ರಾಪ್ಯ ತತ್ವಾವಬೋಧಂ ನಿಸ್ತ್ರೈಗುಣ್ಯೋ ಪತಿ ವಿಚರತಃ ಕೋ ವಿಧಿಕ್ಕೋ ನಿಷೇಧ. ನೋಡಲಿಲ್ವಾ? ಅದೇ ನೋಡಿದ್ವಿ, ಯಾವಾಗಲೂ ನೋಡಿದ್ವಿ. ಎಲ್ಲ ಏನು ಹೇಳ್ತಿದೆ? ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ಜ್ಞಾನ ಪ್ರವಾಹ ಗಂಗಾ ಹರಿತಾ ಇದ್ದಾಗ ನಿನಗೆ ಮಲ ಬರೋಕ್ಕೆ ಹೇಗಪ್ಪ ಸಾಧ್ಯ? ಅದಕ್ಕೆ ವಿಮಲಾದಿ ಗಂಗಾ ಅಂತಹ ವೃತ್ತಿ ಬೆಳೆಸ್ಕೊಂಡಾಗ ಅಹಂ ನಿಜಬೋಧ ರೂಪ ಕಾಶಿಕ ಅಸ್ಮಿ. ಕಾಶಿಕ, ಕಾಶ್ ಟು ಶೈನ್, ಅದಕ್ಕೆ ಪ್ರಕಾಶ. ಕಾಶಿ ಕ್ಷೇತ್ರ, ಕಾಶಿಕ ಅಂದರೆ ಆತ್ಮ ಅಂತ ಅರ್ಥ. ಆತ್ಮ ಸ್ವಯಂ ಪ್ರಕಾಶ ಜ್ಯೋತಿ, ಅದಕ್ಕೆ ಕಾಶಿಗೂ ಟು ಶೈನ್ ಪ್ರಕಾಶ. ಹೆಸರು ಎಷ್ಟು ಜನ ಇಟ್ಕೊಂಡಿಲ್ಲ? ಪ್ರಕಾಶ್, ಸಂಕಾಶ್, ಎಷ್ಟು ಹೆಸರಿಲ್ಲ. ಅವ್ರಿಗೆ ಗೊತ್ತಿಲ್ಲ ಬಾಬಾ ಇದು. ಪ್ರಕಾಶ ಬಾರೋ ಅಂತಾರೆ ನಾವು. ಪ್ರಕಾಶ್ ಅಂದರೆ ಕಾಶಿ, ಹೊಳಿತಾ ಇರುವಂಥದ್ದು, ಸಂಕಾಶ್ ಅಲ್ವಾ. ಸೊ ಆ ರೀತಿಯಾಗಿ ಏನಾಯಿತು? ಮನಸ್ಸನ್ನುವಂತಹ ಮಣಿಕರ್ಣಿಕಾ ಘಟ್ಟದಲ್ಲಿ ಅಲ್ಲಿ ಹರಿತಾ ಇರುವಂತಹ ಜ್ಞಾನ ಪ್ರವಾಹಗಳು, ಅದೇ ಉಪನಿಷತ್ಸ್. ಅದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಥವಾ ಯಾವುದೇ ಜೀವಾತ್ಮ ಪರಮಾತ್ಮ ಐಕ್ಯ ಆಗುವಂತಹ ವೃತ್ತಿಯನ್ನು ನಿಮ್ಮ ಮನಸ್ಸು ನಿಮ್ಮ ಆಸೆಗಳನ್ನೆಲ್ಲ ತೃಪ್ತಿಗೊಳಿಸ್ಕೊಂಡು, ಯಾವಾಗ ಸ್ವಾಮಿ ಆಸೆ ತೃಪ್ತಿ ಆಗುತ್ತೆ ಅಂತ ಕೇಳಬೇಡಿ. ಯಾವಾಗುತ್ತೆ? ಯಾವತ್ತೂ ಆಗಲ್ಲ. ಇವತ್ತೇ ಹೋಯ್ತು ಆಸೆ. ಆಸೆಗೆ ಎಂಡೇ ಇಲ್ಲ. ಸಪೋಸ್ ಆಸೆಗೆ ಕೊನೆ ಇದ್ದಿದ್ದರೆ ಅದು ಯಾವತ್ತೋ ಕೊನೆ ಆಗಿರಬೇಕಾಗಿತ್ತು. ಒಂದು ಆಸೆ ಹೋಗಿ ಇನ್ನೊಂದು ಆಸೆ ಬರುತ್ತೆ. ಆಸೆಗೆ ಇವತ್ತೇ ಕೊನೆ, ಈಗಲೇ ಕೊನೆ ಅಲ್ವಾ. ಅದಾಗಲಿಲ್ಲ, ಮನಸ್ಸು ಶಾಂತಿ ಆಗಲ್ಲ. ಉಪಶಾಂತಿ ಪರಮೋಪಶಾಂತಿ ಆಗದೇ ಇಲ್ಲ, ತಳಮಳಗೊಳ್ಳುತ್ತೆ. ಅಂತಹ ಮನಸ್ಸಿನಲ್ಲಿ, ಅಂತಹ ಮಣಿಕರ್ಣಿಕಾ ಘಟ್ಟದಲ್ಲಿ, ಅಂತಹ ವೈರಾಗ್ಯ ಅನ್ನುವಂತಹ ಬೆಳೆಸ್ಕೊಂಡಿರುವಂತಹ ಮಣಿಕರ್ಣಿಕಾ ಘಟ್ಟದಲ್ಲಿ ಅಹಂ ನಿಜಬೋಧರೂಪ ಕಾಶಿಕ ಅಸ್ಮಿ ಅನ್ನುವಂಥದ್ದನ್ನು ಕಣ್ಣು ಮುಚ್ಕೊಂಡು ಹೇಳಬೇಕು. ಹೇಳ್ತೀರಾ? ಶ್ಲೋಕ ಬರುತ್ತಾ ಇವಾಗ? ಇಲ್ಲ, ನೋಡ್ಕೊಂಡು ಹೇಳಬೇಕು. ಕಣ್ಣು ತೆಗೆದ್ರೆ ಎಲ್ಲ ಕಾಣಿಸುತ್ತೆ ಇವಾಗ ನಿಮಗೆ. ಕಣ್ಣು ಮುಚ್ಚಿದ್ರೆ ನಾನು ಹೇಳ್ತೀನಿ, ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ, ಅರ್ಥನ ಅನುಸಂಧಾನ ಮಾಡಿ. ಆವಾಗ ಅಟ್ಲೀಸ್ಟ್ ಒಂದು ದಿವಸ ಶಂಕರ ಜಯಂತಿಗಾದರೂ ಮಾಡಿ, ಪುಣ್ಯ ಬರಲಿ. ಮನೋ ನಿವೃತ್ತಿ ಪರಮೋಪಶಾಂತಿ. ನೀವು ಹೇಳಬೇಡಿ, ನಾ ಹೇಳ್ತೀನಿ. ಒಂದು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ. ನಾ ಹೇಳಿದ್ದೆಲ್ಲ ಸ್ಮರಣೆ ಮಾಡಿಕೊಡಿ. ಮನೋ ನಿವೃತ್ತಿ ಪರಮೋಪಶಾಂತಿ. ನಾರಾಯಣ, ನೀವು ಹೇಳಬೇಡಿ, ನಾ ಹೇಳ್ತೀನಿ. ಮನೋ ನಿವೃತ್ತಿ ಪರಮೋಪಶಾಂತಿ. ಸಾ ತೀರ್ಥವರ್ಯ ಮಣಿಕರ್ಣಿಕಾ ಚ. ಜ್ಞಾನಃ ಪ್ರವಾಹ ವಿಮಲಾದಿಗಂಗಾ. ಸಾ ಕಾಶಿಕಾಹಂ ನಿಜಬೋಧರೂಪ. ಸಾ ಕಾಶಿಕಾಹಂ ನಿಜಬೋಧರೂಪ. ಹಾಂ, ಮುಂದೆ ಹೋಗೋಣ. ಆಮೇಲೆ ನಿನ್ನ ಸಮಾಧಿ ಆಗೋಗುತ್ತೆ. ಜಾಸ್ತಿ ಟೈಮ್ ಕೊಟ್ಟರೆ ಇವರು ಸಮಾಧಿಯಲ್ಲಿ ಕಾಶಿ ಯಾರೋ ಮೊನ್ನೆ ಹೇಳಿದ್ರು. ಇಷ್ಟೆಲ್ಲ ಹೇಳಿದೆ ನೆನ್ನೆನೆ ಹೆಸರು ಹೇಳಲ್ಲ, ಬೇಡ. ಇಷ್ಟೆಲ್ಲ ಹೇಳಿದ್ಮೇಲೆ ಆಮೇಲೆ ಒಳಗಡೆ ಬಂದು ಏನೋ ಎನರ್ಜಿ ಇದೆ ಇಲ್ಲಿ, ಅದು ಇಟ್ ವಾಸ್ ಕಮ್ಮಿಂಗ್ ವೆರಿ ಕ್ಲೋಸ್ ಟು ಮೀ, ಆಸ್ ಇಫ್ ಇಟ್ ಎನ್ಗಲ್ಫ್ಡ್ ಮೀ ಅಂದರು. ನಾರಾಯಣ ಅಂದ್ಕೊಂಡೆ ಅಷ್ಟೆ. ಸೊ ಆ ರೀತಿಯಾಗಿ ಜಾಸ್ತಿ ಸಮಯ ಕೊಟ್ಬಿಟ್ರೆ ಆ ಥರ ಎಲ್ಲ ಶುರು ಆಗ್ಬಿಡುತ್ತೆ. ಆಮೇಲೆ ಎರಡನೇದೇನಿದೆ?
ಯಸ್ಯಾಮಿದಂ ಕಲ್ಪಿತಮಿಂದ್ರಜಾಲಂ ಯಸ್ಯಾಮಿದಂ ಕಲ್ಪಿತಮಿಂದ್ರಜಾಲಂ ಚರಾಚರಂ ಭಾತಿ ಮನೋವಿಲಾಸಂ ಚರಾಚರಂ ಭಾತಿ ಮನೋವಿಲಾಸಂ ಸಚ್ಚಿತ್ಸುಕೈಕಾ ಪರಮಾತ್ಮರೂಪಾ ಸಚ್ಚಿತ್ಸುಖೈಕಾ ಪರಮಾತ್ಮರೂಪಾ ಸಾಕಾಶಿಕಾಹಂ ನಿಜಬೋಧರೂಪಾ ಸಾಕಾಶಿಕಾಹಂ ನಿಜಬೋಧರೂಪಾ ಯಸ್ಯಾಮಿದಂ ಕಲ್ಪಿತಮಿಂದ್ರಜಾಲಂ ಯಸ್ಯಾಮಿದಂ ಕಲ್ಪಿತಮಿಂದ್ರಜಾಲಂ ಚರಾಚರಂ ಭಾತಿ ಮನೋವಿಲಾಸಂ ಚರಾಚರಂ ಭಾತಿ ಮನೋವಿಲಾಸಂ ಸಚ್ಚಿತ್ಸುಕೈಕಾ ಪರಮಾತ್ಮರೂಪಾ ಸಚ್ಚಿತ್ಸುಖೈಕಾ ಪರಮಾತ್ಮರೂಪಾ ಸಾಕಾಶಿಕಾಹಂ ನಿಜಬೋಧರೂಪಾ ಸಾಕಾಶಿಕಾಹಂ ನಿಜಬೋಧರೂಪಾ ಯಸ್ಯಾಂ ನಿಜಬೋಧರೂಪಾಂ ಕಾಶಿಕಾಂ ಆಮೇಲೆ ಯಸ್ಯಾಂ ನಿಜಬೋಧರೂಪಾಂ ಕಾಶಿಕಾಂ ಮನೋವಿಲಾಸಂ ಚರಾಚರಂ ಮಯಿ ಕಲ್ಪಿತಂ. ಅದೇ ಅನ್ವಯ. ಏನು ಹೇಳ್ತಿದೆ? ನನ್ನ ನಿಜಸ್ವರೂಪ ಆಗಿರುವಂತಹ ಈ ಕಾಶಿ ಆತ್ಮದಲ್ಲಿ ಮನೋವಿಲಾಸಂ ಮಾಯಾರೂಪ, ಅದೇ ಇದೇನು ಫಸ್ಟ್ ಲೈನ್ ಏನು? ಚರಾಚರ ಇಂದ್ರಜಾಲಂ, ನನ್ನ ಸಾನ್ನಿಧ್ಯದಲ್ಲಿ ನನ್ನ ಆತ್ಮಸ್ವರೂಪದಂತಿರುವಂತಹ ನನ್ನಲ್ಲಿ, ನನ್ನ ಅಧಿಷ್ಠಾನದಲ್ಲಿ ಚರಾಚರಂ ಇಂದ್ರಜಾಲಂ ಕಲ್ಪಿತಂ. ಹೇಗೆ ಒಬ್ಬ ಮೆಜಿಷಿಯನ್, ಮಾಯಾವಾದಿ, ಏನೂ ಇಲ್ಲ, ಅವನೊಬ್ಬನೇ ಇರೋದು, ಅದ್ವೈತಿ ಅವನು. ಅವನಿಂದ ಹೇಗೆ ದ್ವೈತ ಪ್ರಪಂಚ ಬರುತ್ತೆ? ಹಕ್ಕಿನ ತರ್ತಾನೆ, ಏನೊಂದು ಬಟ್ಟೆ ತರ್ತಾನೆ, ಅವನಿಂದ ಹೇಗೆ ಬಂತು? ಆ ರೀತಿಯಾಗಿ ನನ್ನ ಅಧಿಷ್ಠಾನದಲ್ಲಿ ಈ ಮಾಯಾ ಪ್ರಪಂಚ ಎದ್ದು ಕಾಣ್ತಾ ಇದೆ. ಕಲ್ಪಿತಂ ಇಂದ್ರಜಾಲಂ ಚರಾಚರ ಆತ್ಮಕಂ ಮನಸಾ ಕಲ್ಪಿತಂ. ನಾನೇ ಸೃಷ್ಟಿ ಮಾಡ್ಕೊಂಡಿದ್ದೀನಿ ಈ ಪ್ರಪಂಚವನ್ನು. ಇವಾಗೇನು ಕಾಣಿಸ್ತಿದೆ ಈ ಪ್ರಪಂಚ ಯಾರು ಸೃಷ್ಟಿ ಮಾಡಿದ್ದು? ನೀವು ಅದು ಪುರಾಣದಲ್ಲಿ ಹೇಳಿದೆ ಸ್ವಾಮಿ, ಇದು ಅಷ್ಟು ವರ್ಷ ಆಯ್ತಂತೆ, ಕಲಿಯುಗದಲ್ಲಿ ಎಷ್ಟು 4,32,000 ಚಿಲ್ಲರೆ, ಈಗ 5,000 ಚಿಲ್ಲರೆ ಆಗಿದೆಯಂತೆ ಅಂತೆಲ್ಲ ಹೇಳಬಾರ್ದು. ನಾ ಸೃಷ್ಟಿ ಮಾಡಿದ್ದೀನಿ. ಮಯ್ಯೇವೋದೇತಿ ಚಿದ್ವ್ಯೋಮ್ನಿ, ಎಲ್ಲಿ? ಅದ್ವೈತ ಮಕರಂದ ಎಷ್ಟನೇ ಶ್ಲೋಕ? 3ನೇ ಶ್ಲೋಕ. ಮಯ್ಯೇವೋಧೇತಿ ಚಿದ್ವ್ಯೋಮ್ನಿ ಜಗದ್ಗಂಧರ್ವಪತ್ತನಂ ಅತೋಹಂ ನ ಕಥಂ ಬ್ರಹ್ಮ ಸರ್ವಜ್ಞ ಸರ್ವಕಾರಣಂ. ಗಂಧರ್ವ ಪಟ್ಟಣದಂತೆ ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ್ದೀನಂತೆ ಜಗತ್ತನ್ನು. ಈ ಆಕಾಶದಲ್ಲಿ ಈ ಮೋಡಗಳೆಲ್ಲ ಇರುತ್ತೆ, ಒಂದೊಂದು ಹಾವಭಾವಾಗಿರುತ್ತದು. ಇವನು ದೂರದಿಂದ ನೋಡಿದಾಗ ಹೇಳ್ತಾನೆ, ಅದು ನಂದಿ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಅಲ್ವಾ? ನಂದಿ ಥರ ಇದೆ, ಎಷ್ಟು ಚೆನ್ನಾಗಿದೆ ನೋಡು. ಅದು ನೋಡಿದ್ಯಾ, ತ್ರಿಶೂಲ ಥರ ಇದೆ. ಎಲ್ಲಾಗಿದೆ ಎಲ್ಲ ಅದೆಲ್ಲ? ಆಕಾಶದಲ್ಲಿ ಆಗಿದೆ ಅದೆಲ್ಲ, ತ್ರಿಶೂಲದ ಥರ ಇದೆ. ಹೌದು, ನೀನು ಅಲ್ಲೇ ಇದೆಯಾ, ಆ ಥರ ಕಾಣುತ್ತೆ. ಏನು ನೋಡ್ರಿ, ಎಷ್ಟು ದಪ್ಪು ಗುಂಡುಗಿದೆಯಾ ನೋಡಲ್ಲಿ, ಅಲ್ವಾ? ಅಲ್ಲಿದೆಯಾ? ಎಲ್ಲ ಆಯಿತು, ಆಕಾಶದಲ್ಲಿ ಎಲ್ಲ ಆಗಿದೆ ಅದು. ಏನು ಅಲ್ಲಿ ತೋರಿಸೋದಲ್ಲಿ. ಹಾಗೆ ಆತ್ಮಸ್ವರೂಪದಲ್ಲಿ ಚರಾಚರ ಆತ್ಮಂ ಕಲ್ಪಿತಂ. ಚೇತನ ಪ್ರಪಂಚ ಅಚೇತನ ಪ್ರಪಂಚ ಎರಡೂ ನನ್ನಿಂದಲೇ ಆಗಿದೆಯಂತೆ. ಏನು ಮಾತಾಡ್ತೀರ ಸ್ವಾಮಿ? ನಿಮ್ಗೇನು ಇದೇ ಇಲ್ವಾ ಕನಸಲ್ಲಿ? ಕನಸಲ್ಲಿ ಸರಿ, ಅದು ಜಾಗ್ರತ ಅವಸ್ಥೆಯಲ್ಲಿ. ಕನಸಲ್ಲಿ ನಾವಿದ್ದಾಗ, ಕನಸಿಗೆ ಹೋಗ್ತಿದ್ದಾಗ ಸೃಷ್ಟಿ ಮಾಡಿಲ್ವ ನಾವು? ಮಾಡಿದ್ವಿ ತಾನೆ? ನಾವು ಎಲ್ಲೋ ಹೋಗಿರ್ತೀವಿ, ನಯಾಗ್ರಾ ಫಾಲ್ಸ್ ಎಲ್ಲೋ ಹೋಗಿರ್ತೀವಿ ಅಂದ್ಕೊಳ್ಳಿ, ಅದೆಲ್ಲ ಬಂದಿರುತ್ತೆ ಮೆಮೊರಿಲಿ. ಅದನ್ನು ಆ ಇನ್ಪುಟ್ಸ್ ಎಲ್ಲ ತೊಗೊಳ್ತಾನೆ ಸೃಷ್ಟಿ ಮಾಡೋದು. ಅಂದರೆ ಆ ಇನ್ಪುಟ್ಟು ನನ್ನಲ್ಲೇ ಬಂತು, ನಾನು ನೋಡಿದೆ, ನನ್ನಲ್ಲೇ ಬಂತು. ಚರ, ಮೂವಿಂಗ್, ಅಚರ, ನಾನ್ ಮೂವಿಂಗ್ ಎಲ್ಲವೂ ನನ್ನಲ್ಲೇ ಕನಸಲ್ಲಿ ಶುರು ಆಯ್ತಲ್ಲ. ಎದ್ದ ಮೇಲೆ ತಾನೇ ಗೊತ್ತಾಗಿದ್ದು ನಮಗೆ ಯಾವ ಇಷ್ಟ ಅಷ್ಟೇ. ನಾನು ನನ್ನ ಮನೆಯವರು ತುಂಬ ಚೆನ್ನಾಗಿದ್ದೆ ಸ್ವಾಮಿಗೆ. ಎಲ್ಲಿ? ಕನಸಲ್ಲಿ. ಎದ್ದ ಮೇಲೆ ಅಯ್ಯೋ ಯಾಕೆ ಹೇಳ್ತೀರ, ಅದೆಲ್ಲ ಜ್ಞಾಪಿಸ್ಬಿಟ್ಟಿದ್ದೀವಿ ನಮಗೆ. ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್ ಇನ್ ಡ್ರೀಮ್ ಅಷ್ಟೇ. ಅಲ್ಲ, ಅದೇ ಆ ಅದ್ವೈತ ಮಕರಂದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಶ್ಲೋಕ ಬರುತ್ತೆ. ಯಾವಾಗ ಇದೆಲ್ಲ ನಮಗೆ ಸತ್ಯ ಅನಿಸುತ್ತೆ ಗೊತ್ತಾ? ಆತ್ಮಾಜ್ಞಾನ ಮಹಾನಿದ್ರಾ. ಆಮೇಲೆ ನೀವು ಹೇಳಬೇಕು, ನಾನೇ ನೀವು ಹೇಳಬೇಕು ಅಂದರೆ ನೀವು ನನಗೆ ಹೇಳ್ತಿದ್ದೀರ. ನಾವೇನು ಅದ್ವೈತ ಮಕರಂದ ಹೇಳಿ ಅಂತ ಕೇಳಿಲ್ಲ, ನೀವೇ ಹೇಳಿದ್ರೆ ನೀವೇ ಹೇಳಿ, ನಾನು ಯಾಕೆ ಹೇಳ್ಬೇಕು ಅದನ್ನು?
ಅಲ್ವಾ? ಆತ್ಮಾಜ್ಞಾನ ಮಹಾನಿದ್ರಾ ಜೃಂಭಿತೆಸ್ಮಿನ್ ಜಗನ್ಮಯೇ ದೀರ್ಘಸ್ವಪ್ನೆ ಸ್ಫುರಂತ್ಯೇತೆ ಸ್ವರ್ಗಮೋಕ್ಷಾದಿ ವಿಭ್ರಮಾ. ಎಷ್ಟು ಕೇಳಿದ್ರೂ ನಾವಷ್ಟೇ. ಸ್ವಾಮಿ ಕ್ಲಾಸ್ ಮಾಡಿ, ಯಾಕೆ ನೆಕ್ಸ್ಟ್ ಕ್ಲಾಸ್ ಮರೆಯೋಕ್ಕೆ ಸ್ವಾಮಿ? ಯಾಕೆ ಕ್ಲಾಸ್ ಮಾಡಬೇಕು ಅಂದರೆ, ಇವತ್ತು ಕಾಶಿ ಪಂಚಕ ತೊಗೊಂಡ್ರಿ, ನಾಳೆನೂ ಒಂದು ಕ್ಲಾಸ್ ಮಾಡಿ. ಯಾಕೆ ನಾಳೆ ಕ್ಲಾಸ್ ಮಾಡಬೇಕು? ಇವತ್ತಿನ ಕ್ಲಾಸ್ ಮರೆಯೋಕ್ಕೆ, ನಾಡಿದ್ದು ಕ್ಲಾಸ್ ಮರೆಯೋಕ್ಕೆ, ನಾಳೆ ಕ್ಲಾಸ್ ಮರೆಯೋಕ್ಕೆ ಅಷ್ಟೇ. ಏನು ಹೋಗಲ್ಲ ನಮ್ಮ ತಲೆಗೆ. ಏನು ಚೆನ್ನಾಗಿದೆ ಅಂತ ಹೇಳ್ತೀವಿ ಅಷ್ಟೆ. ಏನು ಆತ್ಮ ಅಜ್ಞಾನ ಮಹಾನಿದ್ರ. ನಮಗೆ ಆತ್ಮ ಜ್ಞಾನ ಇಲ್ಲ, ಅಜ್ಞಾನ ಇರೋದ್ರಿಂದ ಆತ್ಮಜ್ಞಾನ ಮಹಾನಿದ್ರ ಜೃಂಭಿತೆಸ್ಮಿನ್ ಜಗನ್ಮಯೇ. ಅಜ್ಞಾನ ಇರೋದ್ರಿಂದ, ಆತ್ಮ ಅಜ್ಞಾನ ಇರೋದ್ರಿಂದ ಜಗತ್ತು ನನ್ನ ಮನಸ್ಸಿನಲ್ಲೇ ಹುಟ್ಕೊಳ್ತು, ಸತ್ಯ ಅಂತ ಗೊತ್ತಾಯಿತು. ಜೃಂಭಿತೆಸ್ಮಿನ್ ಜಗನ್ಮಯೇ. ಯಾಕೆ ನಿದ್ದೆ ಮಾಡ್ತಾಯಿದ್ದೀವಿ? ದೀರ್ಘಸ್ವಪ್ನೇ ಸ್ಫುರಂತ್ಯೇತೆ. ಆ ನಿದ್ದೆಯಲ್ಲಿ ಮಲಗಿದ್ದಾಗ, ಜಗತ್ತು ಸತ್ಯ ಅನ್ನುವಂತಹ ನಿದ್ದೆಯಲ್ಲಿ ಮಲಗಿದ್ದಾಗ, ಜಗತ್ತು ಸತ್ಯ ಅನ್ನೋದೇ ನಿದ್ದೆ, ಅದ್ರಲ್ಲಿ ಮಲಗಿದ್ದಾಗ ಸ್ವರ್ಗ ಮೋಕ್ಷಾದಿ ವಿಭ್ರಮಾ. ಸ್ವರ್ಗ ಮೋಕ್ಷ ಎಲ್ಲ ಭ್ರಮ. ನಾವು ಸ್ವರ್ಗವನ್ನು ಗಳಿಸಬೇಕು, ಮೋಕ್ಷವನ್ನು ಗಳಿಸಬೇಕು. ಇಟ್ ಈಸ್ ಎ ಫಾಲ್ಸ್ ನೋಷನ್, ಬಿಕಾಸ್ ಯು ಆರ್ ಇನ್ ಫಾಲ್ಸ್ ನೋಷನ್. ಸೊ ಫಾರ್ ಯು ಸ್ವರ್ಗ ಮೋಕ್ಷ ಎವ್ರಿಥಿಂಗ್ ಅಪಿಯರ್ಸ್ ರಿಯಲ್. ಗೊತ್ತಾಗ್ತಿದೆಯಾ? ಎಂಥ ಶ್ಲೋಕ ಇದು. 2 ದಿವಸ ತೊಗೊಂಡು ಇದನ್ನೇ ಹೇಳಿದೆ ನಾನು. ಈಗ ನನ್ನ ಅವತಾರ ನೋಡಿ ಎಲ್ಲ ಹೊರಟೋಗಿದೆ. ಹೇಳಿ, ನಾವೆಲ್ಲ ಅಟೆಂಡ್ ಮಾಡಿರಲಿಲ್ಲ ಅಂತ. ಕೆಲವರೆಲ್ಲ ಅಟೆಂಡ್ ಮಾಡಿದ್ರು ಸೇಮು, ಮಾಡದೇ ಇದ್ರು ಸೇಮು ಅಲ್ವಾ? ಮುಂದಿನ ಶ್ಲೋಕನೇ ಹೇಳುತ್ತೆ ಅದ್ವೈತ ಮಕರಂದದಲ್ಲಿ. ಏನು? ದೀರ್ಘಸ್ವಪ್ನೆ ಸ್ಫುರಂತ್ಯೇತೆ ಸ್ವರ್ಗಮೋಕ್ಷಾದಿ ವಿಭ್ರಮಾ. ಜಡಾಜಡ ವಿಭಾಗೋಯಂ ಬರ್ತಲ್ಲ. ಏನು ಎಷ್ಟನೇ ಶ್ಲೋಕ ಗೊತ್ತಾಯಿತು? ಅದ್ವೈತ ಮಕರಂದದಲ್ಲಿ ನನಗೆ ಗೊತ್ತಿರೋ ಪ್ರಕಾರ 18-19ನೇ ಶ್ಲೋಕ ಏನೋ ಒಂದು ಬರ್ತದೆ. ಚಿತ್ರಭಾಗೆ ಸಮೇ ಚಿತ್ರೇ ಜಡ ವಿಭಾಗೋಯಂ ಅಂತೇನೋ ಬರುತ್ತೆ. ಅದು ನೋಡಿ ಶ್ಲೋಕ ಏನಿದೆ. ಹಾಂ, ಜಡ ಸ್ಟಾರ್ಟಿಂಗೇನು? ಜಡ ವಿಭಾಗೋಯಂ ಅಜಡೆ ಮಯಿ ಕಲ್ಪಿತಂ ಭಿತ್ತಿಭಾಗೆ ಸಮೇ ಚಿತ್ರ ಚರಾಚರ ವಿಭಾಗವತ್. 18-19 ಅದ ಕರೆಕ್ಟ್. ಹಾಂ, ಅದೇ. ಸೊ ಜಡ ವಿಭಾಗೋಯಂ ಅಜಡೆ ಮೈ ಕಲ್ಪಿತಂ. ಅದೇಕೆ ಸ್ವಾಮಿ, ನನ್ನ ಚೇತನ ವಸ್ತು ನನ್ನಿಂದ ಅಜಡೆ ಹೇಗೆ ಬಂತು? ಚೇತನ ವಸ್ತು ಆಗಿರುವಂತಹ ಕೂದಲು ಹೇಗೆ ಬೆಳೀತು? ಉಗುರೆಲ್ಲ ಹೇಗೆ ಬೆಳೀತು? ಅದಕ್ಕೆ ಉದಾಹರಣೆ ಕೊಡ್ತಾರೆ. ಭಿತ್ತಿಭಾಗೆ ಸಮೇ ಚಿತ್ರೆ ಜಡ ವಿಭಾಗ. ಭಿತ್ತಿಭಾಗೆ ಅಂದರೆ ವಾಲ್. ಈ ಕ್ಯಾನ್ವಾಸ್ ಮಾಡ್ತಾರಲ್ಲ, ಕ್ಯಾನ್ವಾಸ್ ಒಂದು ಸುಮ್ಮನೆ ಆಗಿದೆ. ಆ ಕ್ಯಾನ್ವಾಸಲ್ಲಿ ಮೀನೆಲ್ಲ ಹರಿತಿರೋವಂಥೆಲ್ಲ ಡ್ರಾಯಿಂಗ್ ಮಾಡ್ತಾರಲ್ಲ, ನಾವು ನಡ್ಕೊಂಡು ಹೋಗ್ತಿರೋವಂಥದ್ದೆಲ್ಲ ಡ್ರಾಯಿಂಗ್ ಕಾಣಿಸುತ್ತಲ್ಲ. ಈ ಆತ್ಮನಲ್ಲಿ ಚೇತನ ಪ್ರಪಂಚ, ಅಚೇತನ ಪ್ರಪಂಚ ಎರಡೂ ಅಧ್ಯಸ್ಥವಾಗಿದೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಮಾಯಾ ಮನೋವಿಲಾಸಂ ಮಯಾ ಕಲ್ಪಿತಂ ಚರಾಚರಾತ್ಮಕಂ. ಎಲ್ಲ ಇಲ್ಲಿ ತಲೆ ಒಳಗಡೆ. ಆದರೆ ನನ್ನ ಸ್ವರೂಪ ಏನು? ಸಚ್ಚಿತ್ ಸ್ವರೂಪೈಕ ಪರಮಾತ್ಮ ರೂಪ. ಚಿತ್ ಸ್ವರೂಪನಾಗಿ ನಾನು ಸದಾ ಇದ್ದೀನಿ. ಅಂತಹ ರೂಪ ಸತ್ ಚಿತ್ ಆನಂದ ಸ್ವರೂಪದಲ್ಲಿ ನಾನೇ ಆಗಿದೆ. ಹುಡುಕೋ ಅವಶ್ಯಕತೆಯೇ ಇಲ್ಲ. ಹೊರಗಡೆ ಆನಂದವನ್ನು ಹುಡುಕೊಡೋ ಅವಶ್ಯಕತೆಯೇ ಇಲ್ಲ. ಸಕ್ಕರೆ ಹೋಗಿ ಇನ್ನೊಂದು ಸಕ್ಕರೆಯನ್ನು ಹುಡುಕತ್ತಾ? ನಾನು ಸಕ್ಕರೆನೇ ಆಗಿದ್ದೀನಿ. ಈಗ ಸಕ್ಕರೆ ಚೆನ್ನಾಗಿಲ್ಲ, ಬೆಲ್ಲ ತಗೊಳ್ಳಿ ಅಂತ ಹೇಳ್ತಾರೆ. ಬೆಲ್ಲಕ್ಕೆ ಬೇಕಾದ್ರೆ ಹುಡುಕ್ಬೋದು ಇವಾಗ. ಅದು ಸಿಹಿ ಪದಾರ್ಥ ತಾನೇ. ಎಷ್ಟು ಮೂರ್ಖತನ ಅಲ್ವಾ? ಆನಂದ ಸ್ವರೂಪನಾಗಿದ್ದಾಗ ಈ ಫ್ಯಾನಿಂದ ನನಗೆ ಆನಂದ ಸಿಗುತ್ತೆ, ಮೈಕಿಂದ ಆನಂದ ಸಿಗುತ್ತೆ. ಯಾಕಂದ್ರೆ ನಾನು ಹೀಗೆ ಹೇಳ್ತಿದ್ದೆ, ನಿಮ್ಮಿಂದ ಆನಂದ ಸಿಗುತ್ತೆ, ಆಕೆಯಿಂದ ಆನಂದ ಸಿಗುತ್ತೆ ಅಂತ ಹೇಳಿಬಿಡಿ ಅಂತ ಒಬ್ಬರು ಬಂದು ಹೇಳಿದರು ನನಗೆ. ಸ್ವಾಮಿ ಹೌದು, ಅದನ್ನು ಹೇಳಿಬಿಡಿ, ಅದು ಹೇಳಿದಾಗೆಲ್ಲ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂದರು. ಸರಿ, ನಾನು ಚೇಂಜ್ ಮಾಡ್ಕೊಂಬಿಟ್ಟೆ. ಅದಕ್ಕೆ ಫ್ಯಾನಿಂದ ಆನಂದ ಸಿಗುತ್ತೆ, ಮೈಕಿಂದ ಆನಂದ ಸಿಗುತ್ತೆ. ಯಾಕಂದರೆ ತುಂಬ ನೀವು ನಮ್ಗೆ ಹರ್ಟ್ ಮಾಡ್ತೀರಾ ಅಂತಂದರು. ಸರಿ ಬೇಡ ಬಿಡಪ್ಪ, ನಿಂಗೆ ಯಾಕೆ ಅಷ್ಟೊಂದು ಹರ್ಟ್ ಆಗಬೇಕು, ನಾನೇ ಹೇಳ್ತೀನಿ ಅಲ್ವ, ಮೈಕಿಂದ ಸಿಗುತ್ತೆ ಅಂತ ಹೇಳೋಣ. ಯೋಚನೆ ಮಾಡಿ, ಸಚ್ಚಿತ್ ಸ್ವರೂಪೈಕ ಪರಮಾತ್ಮ ರೂಪ.
ನನ್ನ ನಿಜಸ್ವರೂಪ ಸಚ್ಚಿತ್ ಆನಂದ. ನಾವು ಹುಡುಕ್ತಾ ಇರೋದೇನು? ಅನೃತ ಜಡ ದುಃಖ. ಸತ್ಗೆ ಆಪೋಸಿಟ್ ಏನೋ ಅನೃತ, ಚಿತ್ತಗೆ ಆಪೋಸಿಟ್ ಏನೋ ಜಡ, ಆಮೇಲೆ ಆನಂದಕ್ಕೆ ಆಪೋಸಿಟ್ ದುಃಖ. ಅದನ್ನು ಹುಡುಕ್ತಿದ್ದೀವಿ. ಅದರಿಂದ ನಮಗೆ ಸಚ್ಚಿದ ಆನಂದ ಸಿಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸಾಕಾಶಿಕಾಹಂ ನಿಜಬೋಧರೂಪ ಎಲ್ಲ ಇಲ್ಲಿದೆ. ಎಲ್ಲಿದೆ? ಇದೇ ಇಲ್ಲಿ ಶರೀರದ ಒಳಗಡೆ ಎಲ್ಲನೂ ಇದೆ. ಈ ಶ್ಲೋಕದಲ್ಲಿ ಮಾತ್ರ. ಮುಂದಿನ ಶ್ಲೋಕದಲ್ಲಿ ಇದು ಚೇಂಜ್ ಆಗುತ್ತೆ. ಹಾಂ, ಮುಂದಿನ ಶ್ಲೋಕ. ಕೋಶೇಶು ಪಂಚಸ್ವಧಿರಾಜಮಾನ. ಕೋಶೇಷು ಪಂಚಸ್ವಧಿರಾಜಮಾನ. ಆಮೇಲೆ ಬುದ್ಧಿರ್ಭವಾನಿ ಪ್ರತಿದೇಹಗೇಹಂ. ಬುದ್ಧಿರ್ಭವಾನಿ ಪ್ರತಿದೇಹಗೇಹಂ. ಸಾಕ್ಷಿ ಶಿವ ಸರ್ವಭೂತಾಂತರಾತ್ಮ. ಓಕೆ, ಸಾಕ್ಷಿ ಶಿವ ಸರ್ವಗತೋಂತರಾತ್ಮ. ಸಾಕ್ಷಿ ಶಿವ ಸರ್ವಗತೋಂತರಾತ್ಮ. ಸಾಕಾಶಿಕಾಹಂ ನಿಜಬೋಧರೂಪ. ಸಾಕಾಶಿಕಾಹಂ ನಿಜಬೋಧರೂಪ. ಪಂಚಕೋಶೇಷು ಸ್ವಧಿರಾಜಮಾನ ಅಹಂ ಕಾಶಿಕಾ ಏವ. ಈ ಶರೀರ ಕಾಶಿ ಕ್ಷೇತ್ರ ಆಯಿತಾ. ಈ ಕಾಶಿ ಕ್ಷೇತ್ರದಲ್ಲಿ, ಈ ಕಾಶಿ ಕ್ಷೇತ್ರವೇ ಪಂಚಕೋಶಗಳಂತೆ. ಈ ಪಂಚಕೋಶದಲ್ಲಿ ಅಧಿರಾಜಮಾನ ಆಗಿರುವಂತಹ ಕಾಶಿ ವಿಶ್ವನಾಥ ಅವನೇ ಸಾಕ್ಷಿ ಶಿವ ಸರ್ವಭೂತಾಂತರಾತ್ಮ. ಆ್ಯಸ್ ಎ ವಿಟ್ನೆಸ್ ಕಾಶಿ ವಿಶ್ವನಾಥನು ಎಲ್ಲ ಕಡೆ ಇದಾನಂತೆ ಎಲ್ಲವನ್ನೂ ನೋಡ್ತಿದ್ದಾನಂತೆ. ಭಗವಂತ ನಾವು ಮಾಡ್ತಿರುವಂತಹ ಎಲ್ಲ ತಪ್ಪು ಕೆಲಸವನ್ನು ಚೆನ್ನಾಗಿ ನೋಡ್ತಾ ಇರ್ತಾನೆ. ನಮಗೆ ಗೊತ್ತಿಲ್ಲ ಅಂದ್ಕೊಂಡು ಏನು ಬೇಕಾದ್ರೂ ಮಾಡ್ತೀವಿ ನಾವು ಅಲ್ವಾ. ಸರ್ವಭೂತಾಂತರಾತ್ಮ ಸಹ ಶಿವ. ಅಂದರೆ ಆತ್ಮ ಚೈತನ್ಯವಾಗಿ ಪ್ರತಿಯೊಂದು ಜೀವಿಯಲ್ಲಿಯೂ ಭಗವಂತ ಇದ್ದಾನಂತೆ. ಅಂದರೆ ಏನಾಯಿತು, ಇಲ್ಲಿರೋರೆಲ್ಲರೂ ಶರೀರವು ಕಾಶಿ ಕ್ಷೇತ್ರ ಆಯಿತು. ಪ್ರತಿಯೊಬ್ಬರ ಶರೀರದ ಒಳಗಡೆಯೂ ಮನಸ್ಸಿದೆ. ಪ್ರತಿಯೊಬ್ಬರ ಮನಸ್ಸಲ್ಲಿಯೂ ಮಣಿಕರ್ಣಿಕಾ ಘಟ್ಟ ಆಯಿತು. ಅಲ್ಲಿ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಓಡ್ತಿದೆಯಾ, ಅಹಂ ಬೇರೆ ವೃತ್ತಿ ಓಡ್ತಿದೆಯಾ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಆ ಕಾಶಿ ವಿಶ್ವನಾಥ ಅನ್ನೋನು ಎಲ್ಲರನ್ನೂ ಚೈತನ್ಯ ಭರಿತವಾಗಿ ಹೀಗೆ ಜೀವ ಅಂದರೆ ಅದು ಬ್ರಹ್ಮ, ಅದು ಚೈತನ್ಯ ಭರಿತವಾಗಿದೆ. ಅದು ಅಹಂ ಸರ್ವಸ್ಯ ಹೃದಯ ಸನ್ನಿವಿಷ್ಟ. ಇನ್ನೊಂದು ಬರುತ್ತಲ್ಲ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಆಮೇಲೆ ಈ ಅದು ಬೇರೆ. ಅಯ್ಯೋ, ಫಸ್ಟ್ ಲೈನ್ ಮಾತ್ರ ಹೇಳಬೇಕು ಇದಕ್ಕೆ. ಹಾಗೆ ಕರ್ಸಿವ್ ರೈಟಿಂಗ್ ಥರ ಹೇಳ್ಬಿಟ್ರೆ ಆಮೇಲೆ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಮತ್ತೆ ನೀವು ಹೇಳಿ, ನೀವು ಕೇಳಬೇಕು, ನಾನು ನೀವು ಹೇಳಿಕೊಡಿಸೋಣ. ಹಾಂ, ನಾರಾಯಣ ಉಪನಿಷತ್ತು ಆಯಿತು. ಇಲ್ಲ ಆಯ್ತಾಯ್ತಿರಿ. ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ. ಸದ್ದರ್ಶನದಲ್ಲಿ ಬರುತ್ತಲ್ಲ, ಯಾವುದು ಶ್ಲೋಕ ರಾಮಗೋಪಾಲ್? ಸದ್ದರ್ಶನದಲ್ಲಿ 25-26ನೇ ಶ್ಲೋಕ. ದೇಹೋ ನ ಜಾನಾತಿ ಸತೋ ನ ಜನ್ಮ. 26 ಅಂದ್ಕೊಳ್ತೀನಿ. ದೇಹೋ ನ ಜಾನಾತಿ ಸತೋ ನ ಜನ್ಮ ದೇಹ ಪ್ರಮಾಣೋನ್ಯ ಉದೇತಿ ಮಧ್ಯೆ ಅಹಂಕೃತಿರ್ಗ್ರಂಥಿ ವಿಬಂಧ ಸೂಕ್ಷ್ಮ ಶರೀರ ಭವಜೀವನಾಮ. ದೇಹೋನ ಜಾನಾತಿ, ದೇಹಕ್ಕೆ ನಾನು ಹುಟ್ಟಿದ್ದೀನಿ ಅಂತ ಗೊತ್ತಿಲ್ವಂತೆ. ಸತೋನ ಜನ್ಮ, ಸತ್ಗೆ ಜನ್ಮ ಇಲ್ಲವಂತೆ. ದೇಹೋನ ಜಾನಾತಿ, ದೇಹ ನಾನು ಅಂತ ದೇಹಕ್ಕೆ ಗೊತ್ತಿಲ್ವಂತೆ. ಸತ್ ಅಂದರೆ ಬ್ರಹ್ಮ. ದೇಹೋನ ಜಾನಾತಿ ಸತೋನ ಜನ್ಮ, ಬ್ರಹ್ಮನಿಗೆ ಹುಟ್ಟಿಲ್ಲ. ಇವೆರಡರ ಮಧ್ಯದಲ್ಲಿ ದೇಹದ ಹಾಗೂ ಆತ್ಮದ ಮಧ್ಯದಲ್ಲಿ ಅನ್ಯ ಉದೇತಿ, ಮನಸ್ಸು ಬುದ್ಧಿ ಅಹಂಕಾರ ಎಲ್ಲ ಹುಟ್ಟುಬಿಡ್ತು ಈ ಎರಡರ ಮಧ್ಯದಲ್ಲಿ. ಅವಾಗೇನಾಯಿತು, ಈ ಅನಾತ್ಮ ಆಗಿರುವಂತಹ ದೇಹ ಮನಸ್ಸು ಇಂದ್ರಿಯ ಬುದ್ಧಿಗಳೆಲ್ಲ ಮಮ ಜೀವನಾಮ ಅಂತ ನಾನೇ ಇದು ಅಂದ್ಬಿಡ್ತು.
ಸತ್ತನ್ನು ಬಿಡ್ತು. ಗೊತ್ತಾಗ್ತಿದೆಯಾ? ಅದೇ ಪಂಚಕೋಶದಲ್ಲಿ ಇದ್ದುಕೊಂಡು ಪಂಚಕೋಶ ನನ್ನ ರಥ, ಅದನ್ನು ಆ ರಥವನ್ನು ಸರಿಯಾಗಿ ನಾನು ಉಪಯೋಗಿಸಲಿಲ್ಲ. ಯಾಕಂದರೆ ವಿಶ್ವನಾಥ ಅನ್ನುವಂತಹ ಸಾಕ್ಷಿ ಒಳಗಡೆ ಕೂತಿದ್ದಾನೆ, ಅದು ನಾನು ಅಂತ ತಗೊಳ್ಳಿಲ್ಲ. ಪಂಚಕೋಶನ ನಾನು ತಗೊಂಡ್ಬಿಟ್ಟೆ. ಸಾಕ್ಷಿಯ ಚೈತನ್ಯದಿಂದ ಪಂಚಕೋಶ ಎಲ್ಲ ಬೆಳಗ್ತು. ಆ ಚೈತ್ಯವನ್ನು ಮರ್ತೆ ಪಂಚಕೋಶ ನಾನು ಅಂತ ತಗೊಂಡೆ. ಕೋಶೇಶು ಪಂಚಸ್ವಧಿರಾಜಮಾನ ಬುದ್ಧಿರ್ಭವಾನಿ ಪ್ರತಿದೇಹ ಗೇಹಂ. ಗೇಹಂ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಅಂತಃಕರಣದಲ್ಲಿಯೂ ಭವಾನಿ. ಭವಾನಿ ಅಂದರೆ ವಿಶಾಲಾಕ್ಷಿ. ಅನ್ನಪೂರ್ಣೆ ಬರಲ್ಲ ಈ ಕಾಶಿ ಪಂಚಕದಲ್ಲಿ, ಯಾಕಂದರೆ ಮಲಗಿಬಿಡ್ತೀವಿ ನಾವು ಅಂತ. ಊಟ ಹಾಕಿದ ತಕ್ಷಣ ಮಲಗಿಬಿಡ್ತೀವಿ ಅಂತ ಶಂಕರನ್ ತೊಗೊಂಡು ಬಂದಿಲ್ಲ. ಅನ್ನಪೂರ್ಣಿಗೆ ಪ್ರತ್ಯೇಕವಾಗಿ ಸ್ತೋತ್ರ ಮಾಡಿದ್ದಾರೆ. ಇಲ್ಲಿ ಭವಾನಿಗೆ ಮಾತ್ರ ತೊಗೊಂಡು ಬಂದಿದ್ದಾರೆ. ಬುದ್ಧಿರ್ಭವಾನಿ ಪ್ರತಿದೇಹ ಗೇಹಂ. ಬುದ್ಧಿ ಅನ್ನೋದು ಕಾಶಿ ವಿಶಾಲಾಕ್ಷಿ ಅಂತೆ. ಕಾಶಿ ಕ್ಷೇತ್ರ ಈ ದೇಹ, ಮನಸ್ಸು ಮಣಿಕರ್ಣಿಕಾ ಘಟ್ಟ. ಆ ಮನಸ್ಸಿನಲ್ಲಿ ಹರಿತಾ ಇರುವಂತಹ ಪ್ರತಿಯೊಂದು ವೃತ್ತಿಗಳು ಉಪನಿಷತ್ಸು. ಅದರಲ್ಲಿ ಪ್ರತ್ಯೇಕವಾದ ಉಪನಿಷತ್ತನ್ನು ನೀವು ಯಾವ್ದಾದ್ರು ಆಯ್ಕೆ ಮಾಡಿಕೊಂಡ್ರೆ ಅದಲ್ಲಿ ಬರುವಂಥ ಜೀವಾತ್ಮ ಪರಮಾತ್ಮ ಐಕ್ಯ ಮಹಾವಾಕ್ಯ ಅದೇ ನಿಮಗೆ ಪರಮೋಪಶಾಂತಿಯನ್ನು ಕೊಡುತ್ತೆ. ಇಲ್ಲ ಅಂದರೆ ಸಾಕಾಶಿಕಾಹಂ ನಿಜಬೋಧ ರೂಪ ಅನ್ನುವಂಥ ವೃತ್ತಿಯನ್ನು ಕೊಡುತ್ತೆ. ಆ ಬುದ್ಧಿಯಲ್ಲಿ ವಿಶಾಲಾಕ್ಷಿ, ಬುದ್ಧಿ ಇಸ್ಗೊಳ್ಟು ವಿಶಾಲಾಕ್ಷಿ. ಭವಾನಿ, ಆಣಿ ಅಂದರೆ ಹೆಂಡತಿ ಅಂತ ಅರ್ಥ. ಮಳೆಗೆ ಹೊಡೆಯೋ ಆಣಿ ಅಲ್ಲ ಅದು. ನೀವು ಹಾಗೆ ಆಗಿದ್ರೆ ಅದು ಬೇರೆ, ಹೊಡೆದು ಹಾಗೆ ಆಗಿದೆ ಅದು ಬೇರೆ. ಆಣಿ ಭವಾನಿ. ಇಂದ್ರಸ್ಯ ಆಣಿ ಇಂದ್ರಾಣಿ, ರುದ್ರಸ್ಯಾಣಿ ರುದ್ರಾಣಿ, ಭವಸ್ಯಾಣಿ ಭವಾನಿ. ಹಾಗೆ. ಸೊ ಅವಳು ಬುದ್ಧಿಯ ಸ್ಥಾನ ವಿಶಾಲಾಕ್ಷಿ ಅಂತೆ. ವಿಶಾಲಾಕ್ಷಿ ಅಂದರೆ ಏನು? ಬ್ರಾಡ್ ಔಟ್ಲುಕ್ ಅಂತ ಅರ್ಥ. ಎಕ್ಸ್ಪ್ಯಾನ್ಸಿವ್ ಮೈಂಡ್. ವೇದಾಂತ ಓದಿದ್ರೆ ಮಾತ್ರ ಎಕ್ಸ್ಪ್ಯಾನ್ಸಿವ್ ಮೈಂಡ್ ಬರೋದು. ಆ ಎಕ್ಸ್ಪ್ಯಾನ್ಸಿವ್ ಮೈಂಡಲ್ಲಿ ನೀವು ಮೀನಾಕ್ಷಿ ಆಗಬೇಕು. ಎಲ್ಲರನ್ನೂ ಆತ್ಮಸ್ವರೂಪದಂತೆ ನೋಡಬೇಕು. ಆವಾಗ ನೀವು ಮೀನಾಕ್ಷಿ ಆದರೆ ಕಾಮಾಕ್ಷಿ ನೀವು ಕೇಳಿದ್ದೆಲ್ಲ ಬರುತ್ತೆ. ಶಂಕರರು ಹೇಳಿಲ್ಲ, ನಾನು ವ್ಯಾಖ್ಯಾನವನ್ನು ಮಾಡ್ತಾಯಿದ್ದೀನಿ. ನೀವಲ್ಲ ಅಮ್ಮನವ್ರ ಹತ್ರ ಹೋಗಿ ನನಗೆ ಇದು ಕೊಡು, ಸೀರೆ ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳಿದ್ರೆ ಅವಳು ಸೈಡ್ಗೆ ಹೋಗುವಂತಾರೆ. ಎಷ್ಟು ಅಂತ ಕೇಳೋದು ಕಾಮಾಕ್ಷಿ ಪಾಪ. ಆಕೆನೇ ಶಕೆ ಪಾಪ 15-20 ಸೀರೆ ಹಾಕ್ತಾರೆ. ಮೂರ್ತಿ ಇಷ್ಟೇ ಸಣ್ಣದು ಅಮ್ಮನವ್ರದ್ದು. ಅಲಂಕಾರ ಎಲ್ಲ ಮಾಡಿದ್ಮೇಲೆ ಇಷ್ಟು ದಪ್ಪ. ಯಾಕಂದ್ರೆ ಸೀರೆ ಮೇಲೆ ಹಾಕಿ 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 ಇಷ್ಟು ದಪ್ಪ. ಯಾಕಂದರೆ ಎಲ್ರಿಗೂ ಹರಕೆ ಇರುತ್ತೆ ತೀರಿಸ್ಕೊಳ್ಬೇಕು ಅಂತ ಅಲ್ವಾ. ಸೊ ಫಸ್ಟ್ ನಾವು ವಿಶಾಲಾಕ್ಷಿ ಆಗಬೇಕು. ಅಂದರೆ ಜ್ಞಾನದಿಂದ ಬ್ರಾಡ್ ಔಟ್ಲುಕ್ ಬರಬೇಕು, ಎಕ್ಸ್ಪ್ಯಾನ್ಸಿವ್ ಮೈಂಡ್ ಬರಬೇಕು ನಮಗೆ. ಅದಲ್ಲಿ ಬಂದಾಗ ಏನಾಗುತ್ತೆ, ಮೀನಾಕ್ಷಿ ಎಲ್ಲರೂ ಆತ್ಮಸ್ವರೂಪದಂತೆ ನೋಡಬೇಕು. ಅವಾಗ ಏನಾಗುತ್ತೆ, ನಿಮಗೆ ಡಿಸೈರ್ ಲೆಸ್ ಮಾಡಿಬಿಡ್ತಾಳೆ ಅವಳು. ಕಾಮಾಕ್ಷಿ ಒಂದು ಆಸೆನೆಲ್ಲ ಪೂರಿಸ್ತಾಳೆ, ಇನ್ನೊಂದು ಆಸೆ ಇಲ್ಲದೇ ಇರೋ ಥರ ಮಾಡ್ತಾಳೆ. ಅದೆಲ್ಲ ಮನಸ್ಸಿನಲ್ಲಿ. ಅದೇ ಬುದ್ಧಿ ಅಂದರೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ವೃತ್ತಿಜ್ಞಾನ ಬುದ್ಧಿಯಲ್ಲಿ ನಿಶ್ಚಯವಾಗಬೇಕು. ಬುದ್ಧಿರ್ಭವಾನಿ ಪ್ರತಿದೇಹ ಗೇಹಂ. ಸಾಕ್ಷಿ ಶಿವ ಸರ್ವಭೂತಾಂತರಾತ್ಮ. ಪ್ರತಿಯೊಂದು ಶರೀರದಲ್ಲೂ ಆ ಬುದ್ಧಿಯಲ್ಲಿ ಸಾಕ್ಷಿ ಶಿವ ಆತ್ಮ ಸಾನ್ನಿಧ್ಯವನ್ನು ನಾನಾಗಿಯೇ ವಹಿಸಿದ್ದೀವಿ ಪ್ರತಿಯೊಂದು ಶರೀರದಲ್ಲೂ. ಇವಾಗ ನಿಮಗೆ ಡೌಟ್ ಬರುತ್ತೆ. ಏನು ಡೌಟ್ ಬರುತ್ತೆ ಹೇಳಿ ನೋಡೋಣ. ಹಾಂ ಕರೆಕ್ಟ್. ಪ್ರತಿಯೊಂದು ಶರೀರದಲ್ಲೂ ನಾನೇ ಇದ್ದೀನಿ ಅಂದರೆ ಅದು ಪ್ರತಿಯೊಂದು ಶರೀರ ಆಯ್ತಲ್ವಾ. ಅಂದರೆ ಅದೇನಾಗುತ್ತೆ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜಿಗುಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಕೋ ಮೋಹಃ ಕಶೋಕಃ ಏಕತ್ವಮನುಪಶ್ಯತಃ. ಯಾವುದು? ಮಾಂಡುಕ್ಯ ಉಪನಿಷತ್ ಸ್ವಾಮಿ, ಈಶಾವಾಸ್ಯ ಉಪನಿಷತ್. ಅಂದರೆ ಪ್ರತಿಯೊಂದು ಶರೀರದಲ್ಲೂ ಆತ್ಮ ಇದ್ದಾನೆ ಅಂದರೆ ಆಕಾಶ ಸರ್ವವ್ಯಾಪಿ. ಇವಾಗ ಇಲ್ಲೊಂದು ಮಡಕೆ ತಂದಿಟ್ಟರೆ ಘಟಾಕಾಶ ಆಯಿತು. ಲೋಟ ಇಟ್ಟರೆ ಲೋಟದಲ್ಲಿ ಆಕಾಶ ಇದೆ, ಆಯಿತು ಘಟಾಕಾಶ, ಲೋಟ ಆಕಾಶ ಆಯಿತು. ಇವಾಗ ಆಕಾಶ ಸತ್ಯವ, ಎಲ್ಲೆಲ್ಲೂ ಇರುವಂತಹ ಆಕಾಶ ಸತ್ಯವ, ಘಟದಲ್ಲಿ ಇರುವಂತಹ ಆಕಾಶ ಸತ್ಯವ, ಲೋಟದಲ್ಲಿ ಆಕಾಶ ಇದೆಯಾ, ಆಕಾಶದಲ್ಲಿ ಲೋಟ ಇದೆಯಾ? ಕರೆಕ್ಟಾಗಿ ಹೇಳಿ, ಇಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಆಕಾಶ ಇದೆ ಅಂತ ಆಯ್ತು. ಇವಾಗ
ಆಕಾಶದಲ್ಲಿ ಲೋಟ ಇದೆ ಅಂದರೆ ಆತ್ಮನಲ್ಲಿ ಹಲವಾರು ಶರೀರಗಳು ಅಧ್ಯಸ್ಥವಾಗಿದೆ, ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಶುರುವಿನಲ್ಲಿ ಪಾಠ ಹೇಗೆ, ನಾನು ದೇಹ, ನಾನು ಜೀವ, ನಾನು ಬ್ರಹ್ಮ ಈ ಶರೀರದ ಒಳಗಡೆ, ದೇಹ ವ್ಯತಿರಿಕ್ತ ಜೀವ ತದೇವ ಬ್ರಹ್ಮ, ಹಲವಾರು ಶರೀರಗಳು ಹಲವಾರು ಆತ್ಮಗಳು ಶುರುವಿನ ಪಾಠದಲ್ಲಿ. ಆಮೇಲೆ ಆತ್ಮ ಏಕಃ ಅನೇಕ ಶರೀರ ಮಿಥ್ಯಾ, ಅಧ್ಯಸ್ಥವಾಗಿದೆ, ನನ್ನಲ್ಲಿಯೇ ಅಧ್ಯಸ್ಥವಾಗಿದೆ. ಇವಾಗ ಸ್ವಾಮಿ ನನ್ನಲ್ಲಿಯೇ ಶರೀರ ಅಧ್ಯಸ್ಥ ಆಗಿದೆ, ಆದರೆ ಇವ್ರ ಶರೀರರು ಇವರು ಆತ್ಮ ಅಲ್ವಾ? ನಾನು ಹೇಳ್ತಾ ಇದ್ದೀನಿ, ನನ್ನ ಶರೀರದಲ್ಲಿ ಆತ್ಮನಲ್ಲಿ ಎಲ್ಲರ ಶರೀರವು ನನ್ನ ಶರೀರವು ಅಧ್ಯಸ್ಥ ಆಗಿದೆ. ನೀವೇನು ಹೇಳ್ತೀರಾ? ನನ್ನ ಶರೀರದಲ್ಲಿ ಹೌದು, ನನ್ನ ಆತ್ಮದಲ್ಲಿ ನನ್ನ ಶರೀರ ಅಧ್ಯಸ್ಥ ಆಗಿದೆ. ನಿಮ್ಮ ಶರೀರದಲ್ಲಿ ಸುಮ್ಮನೆ ಈಸಿ ಆನ್ಸರು, ಹಾಗೆ ಹೇಳಲೇಬಾರ್ದು. ನಿಮ್ಮದು ಅಂತ ಹೇಳಲೇಬಾರ್ದು ನೀವು. ಐ ಆಮ್ ಸೀಯಿಂಗ್ ಆಲ್ ಬಾಡೀಸ್ ಅಂತ ಹೇಳಲೇಬಾರ್ದು. ಯು ಕೆನಾಟ್ ಸಿ ಎನಿ ಬಾಡಿ. ಇಫ್ ಯು ಆರ್ ಸೀಯಿಂಗ್ ಬಾಡಿ, ದೆನ್ ಯು ಹ್ಯಾವ್ ಕ್ಯಾಟ್ರಾಕ್ಟ್. ಸ್ಪಿರಿಚುವಲ್ ಇಗ್ನೊರೆನ್ಸ್. ಕ್ಯಾಟ್ರಾಕ್ಟ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಇಗ್ನೊರೆನ್ಸ್. ವ್ಯವಹಾರದಲ್ಲಿ ಒಬ್ಬರು ಶರೀರವನ್ನು ನೋಡಿ ನಿಮಗೆ ಸ್ಪಂದನೆ ಮಾಡ್ತಾರಾ, ಹಾಯ್ ಬಾಯ್ ಹೇಳ್ತಾರಾ, ಸರಿ, ನಿಮ್ಮ ವೃತ್ತಿಯಲ್ಲಿ ಅದಕ್ಕೆ ಭವಾನಿ. ಅಲ್ಲಿ ವೃತ್ತಿಯಲ್ಲಿ ಕಾನ್ಷಿಯಸ್ ಆಗಿ ಆ ವೃತ್ತಿಜ್ಞಾನ ಪ್ರಬಲವಾಗಿರಬೇಕು. ಅದೇ ವಿಶಾಲಾಕ್ಷಿ ಕೊಡುವಂತಹ ನಿಜವಾದ ಅನುಗ್ರಹ. ಅಲ್ಲ ಹೋಗಿ ನಾನು ಸಹಸ್ರನಾಮಾವಳಿಯನ್ನು ಹೇಳ್ತೀನಿ ಅಂದರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ. ಆಗುತ್ತೋ ಇಲ್ವೋ ವಿಶಾಲಾಕ್ಷಿಗೆ? ಅಲ್ವಾ? ಇಲ್ಲೇ ಇದೆಯಲ್ಲ, ಅಲ್ಲೂ ಎಷ್ಟು ಸೀರೆಗಳನ್ನೆಲ್ಲ ಹಾಕಿ ಪಾಪ ಅಮ್ಮನವ್ರು ಕಾಣಿಸೋದೇ ಇಲ್ಲ, ನಮ್ಗೆ ಹಾಗೆ ಮಾಡಿ ಇಟ್ಬಿಟ್ಟಿರ್ತಾರೆ ವಿಶಾಲಾಕ್ಷಿಗೆ. ಏನೋ ಒಂಥರ ಇರುತ್ತೆ. ಎಲ್ಲರ ಬುದ್ಧಿ ತುಂಬ ಅಧೋಮುಖವಾಗಿದೆ ಅಂದರೆ ವಿಶಾಲಾಕ್ಷಿನೇ ಕಾರಣ. ಯಾಕೆ ಹೇಳಿ? ದೇವಸ್ಥಾನ ಒಂಥರ ಆಗೋಗಿದೆ ಅಲ್ವಾ? ದೇವಸ್ಥಾನ ಒಂಥರ ಆಗೋಗಿದೆ, ಎಲ್ಲೋ ಮೂಲೆಯಲ್ಲಿ ಅಲ್ಲೆಲ್ಲೋ ಹೋಗಿದೆ. ಅದನ್ನು ಚೆನ್ನಾಗಿ ಜೀರ್ಣೋದ್ಧಾರನೂ ಏನೂ ಮಾಡಿಲ್ಲ. ಅಂದರೆ ನಮ್ಮ ಪ್ರತಿಯೊಬ್ಬರ ಮನಸ್ಸು ಕ್ಲಟರ್ಡ್ ವಿತ್ ಸೋ ಮೆನಿ ಥಾಟ್ಸ್. ಪುರುಷಾರ್ಥ ನಿಶ್ಚಯ ಇಲ್ಲ ಅಂತ ಅರ್ಥ. ಇವಾಗ ಅಂದರೆ ನಾನು ಹೇಳೋದಕ್ಕೆ ಕರೆಕ್ಟಾಗಿ ಹೋಲಿಕೆ ಆಗ್ತಿದೆ, ಜಾಗನೂ ಹಾಗೆ ಇರೋದ್ರಿಂದ ಹೋಲಿಕೆ ಆಗ್ತಾಯಿದೆ. ಪ್ರತಿದೇಹಗೇಹಂ ಸಾಕಾಶಿಕಾಹಂ ನಿಜಬೋಧರೂಪ ಕಾಶ್ಯಾಂ ಹಿ ಕಾಶತೆ ಕಾಶಿ ಕಾಶಿ ಸರ್ವಪ್ರಕಾಶಿಕಾ. ಕಾಶ್ಯಾಂ ಹಿ ಕಾಶ್ಯತೆ ಕಾಶಿ ಕಾಶಿ ಸರ್ವಪ್ರಕಾಶಿಕಾ. ಆಮೇಲೆ ಸಾ ಕಾಶಿ ವಿದಿತಾ ಯೇನ ತೇನ ಪ್ರಾಪ್ತಾ ಹಿ ಕಾಶಿಕಾ. ಸಾ ಕಾಶಿ ವಿದಿತಾ ಯೇನ ತೇನ ಪ್ರಾಪ್ತಾ ಹಿ ಕಾಶಿಕಾ. ಕಾಶ್ಯಾಂ ಹಿ ಕಾಶತೆ ಕಾಶಿ ಕಾಶಿ ಸರ್ವಪ್ರಕಾಶಿಕಾ. ಸಾ ಕಾಶಿ ವಿದಿತಾ ಯೇನ ತೇನ ಪ್ರಾಪ್ತಾ ಹಿ ಕಾಶಿಕಾ. ಕಾಶ್ಯಾಂ ಹಿ ಕಾಶ್ಯತೆ ಕಾಶಿ ಕಾಶಿ ಸರ್ವಪ್ರಕಾಶಿಕಾ. ಸಾ ಕಾಶಿ ವಿದಿತಾ ಯೇನ ತೇನ ಪ್ರಾಪ್ತಾ ಹಿ ಕಾಶಿಕಾ. ಏನು ಅರ್ಥ ಆಯಿತು ಈ ಶ್ಲೋಕದಲ್ಲಿ? ಕಾಶ್ 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 ಅರ್ಥ ಆಯ್ತು ಸ್ವಾಮೀಜಿ. 6-7 ಸತಿ ಕಾಶ್ ಕಾಶ್ ಎಲ್ಲ ಬಂತು, ಅದು ಅರ್ಥ ಆಯಿತು. ಏನು ಹೇಳ್ತಾರೆ ಅಂದರೆ, ಕಾಶ್ಯಾಂ ಹಿ ಕಾಶತೆ ಕಾಶಿ. ಕಾಶ್ಯಾಂ ಎಲ್ಲ ಸಪ್ತಮಿ. ನನ್ನ ಶರೀರದಲ್ಲಿ ಅಥವಾ ನನ್ನ ಅಂತಃಕರಣದಲ್ಲಿ, ನನ್ನ ಮನಸ್ಸಿನಲ್ಲಿ, ಕಾಶ್ಯಾಂ ಹಿ ಕಾಶತೆ ಕಾಶಿ, ನನ್ನ ಮನಸ್ಸಿನಲ್ಲಿ ಚೆನ್ನಾಗಿ ಕಾಶಿ ಎನ್ನುವಂಥ ಆತ್ಮತತ್ವ ಬೆಳಗ್ತಾ ಇದೆಯಂತೆ. ಅಷ್ಟು ಸ್ಪಷ್ಟವಾಗಿದೆಯಂತೆ ನನ್ನ ಮನಸ್ಸಿನಲ್ಲಿ, ಅಂತಃಕರಣದಲ್ಲಿ. ಆ ವೃತ್ತಿಜ್ಞಾನ ಎಷ್ಟು ಸ್ಪಷ್ಟವಾಗಿದೆ ಅಂದರೆ ನೋಡಿದವ್ರನ್ನೆಲ್ಲನೂ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಲೇಬಾರ್ದಂತೆ. ಕೇಳಬೇಕಾ ಬೇಡವಾ? ಎಲ್ಲರೂ ನನ್ನವರೇ ವಿತ್ ಸೋನ್ ಮೈ ರಿಫ್ಲೆಕ್ಷನ್. ಮಧ್ಯದಲ್ಲಿ ಈಗೆಲ್ಲ ಹೇಳ್ತೀನಿ, ಆಮೇಲೆ ಬರ್ಕೊಂಬಿಡ್ಬಿಡಿ ಅದನ್ನು. ಆ ಲೈನಾಗಿ ಎಲ್ಲ ಬರ್ಕೊಳ್ತಾ ಇದ್ದೀರಾ, ಆಮೇಲೆ ಅದು ಬರ್ಕೊಂಬಿಟ್ರೆ ಹುಷಾರಾಗಿರ್ಬೇಕು. ಮಧ್ಯದಲ್ಲಿ ಮನಸ್ಸಿನಲ್ಲಿ ಆತ್ಮತತ್ವ ಬೆಳಗ್ತಿದೆ ಅಂದರೆ ಅಷ್ಟು ವೃತ್ತಿಜ್ಞಾನ ಅಷ್ಟು ಪ್ರಬಲವಾಗಿದೆ. ಐ ಕ್ಯಾನ್ ಸಿ ಓನ್ಲಿ ದ ರಿಫ್ಲೆಕ್ಷನ್ ಆಫ್ ಮೈ ಸೆಲ್ಫ್ ಇನ್ ಎವ್ರಿಬಡಿ ಅಂತ. ಕಾಶ್ಯಾಂ ಹಿ ಕಾಶತೆ ಕಾಶಿ ಕಾಶಿ ಸರ್ವಪ್ರಕಾಶಿಕ, ಎಲ್ಲ ಕಡೆ ಬೆಳಗ್ತಾ ಇದೆ ಅದು. ಸಾ ಕಾಶಿ ವಿದಿತಾ ಯೇನ, ಯಾರು ಈ ರೀತಿಯಾಗಿ ಕಾಶಿಯನ್ನು ಅರ್ಥ ಮಾಡ್ಕೊಳ್ತಾರೋ ತೇನ ಪ್ರಾಪ್ತ ಹಿ ಕಾಶಿಕ, ಅವ್ರಿಗೆ ಮಾತ್ರ ಕಾಶಿ ಒಲಿಯುತ್ತೆ, ಅವ್ರಿಗೆ ಮಾತ್ರ ಆತ್ಮತತ್ವ ಒಲಿಯುತ್ತೆ. ಅದೊಂದು ಶ್ಲೋಕ ಹೇಳಿದ್ನಲ್ಲ, ಇಲ್ಲೇ ನಂದಿ ಮುಂದೆ ಕೂತ್ಕೊಂಡು ಹೇಳಿದ್ದೆ. ಅಸಾರೇ ಖಲು ಸಂಸಾರೇ ಸಾರಮೇ ತಚ್ಚತುಷ್ಟಯಂ
ಜೀವನದಲ್ಲಿ ಏನೂ ಇಲ್ವಂತೆ ಸಾರ. ಅದು ಮದುವೆ ಆದಮೇಲೆ ಗೊತ್ತಾಯ್ತು ಸ್ವಾಮಿ, ಅಲ್ಲಿವರೆಗೂ ಚೆನ್ನಾಗಿದೆ ನಾನು, ಮದುವೆ ಆದಮೇಲೆ ಗೊತ್ತಾಯಿತು ಜೀವನ ನಿಸ್ಸಾರ ಹಾಗೆ ಅಂತ. ಆದರೂ ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲೋ ಸ್ವಲ್ಪ ನಟ್ಟು ಬೋಲ್ಟ್ ಹಾಕಿ ಸರಿ ಮಾಡಲ ಅಂತ ಹಾಕ್ತೀನಿ, ಬಿದ್ದೋಗುತ್ತೆ ಸಡನ್ನಾಗಿ. ಹಾಕಿ ಎಲ್ಲ ನಿಲ್ಲಿಸಿರ್ತೀನಿ, ಟಪ್ ಅಂತ ಬಿದ್ದೋಗುತ್ತೆ. ಸಾ ಕಾಶಿ ವಿದಿತ ಏನ ಅಲ್ಲೇ ಅಸಾರೇ ಖಲು ಸಂಸಾರೇ ಸಾರಮೇ ತಚ್ಚತುಷ್ಟಯಂ. ಜೀವನದಲ್ಲಿ ಏನು ಸಾರ ಇಲ್ವಂತೆ, 4 ಸಾರ ಅಂತೆ. ಸಾರಮೇ ತಚ್ಚತುಷ್ಟಯಂ ಕಾಶೀವಾಸಂ ಸತಾಂ ಸಂಗಃ ಗಂಗಾಂಬ ಶಿವ ಪೂಜನಂ. 4 ಜೀವನದಲ್ಲಿ ಸಾರ ಅಂತೆ. ಕಾಶೀವಾಸಂ, ಅಲ್ಲಿ ಹೋಗಿ ಏನು ಮಾಡೋದಂತೆ, ಅಲ್ಲಿ ಬನ್ನಿರಿ ಕಾಶಿ ಸೀರೆ ಸಿಗ್ತಾಯಿದೆ, ಅಲ್ಲೆಲ್ಲ ಹೋಗಿ ಸೀರೆ ತೊಗೊಳ್ಳೋಣ. ಕಾಶಿಗೆ ಹೋಗೋದು ಯಾತಕ್ಕೆ, ನಾವು ಅಮ್ಮನವ್ರ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ಕಾಶಿ ಸೀರೆ ತೊಗೊಳೋದು. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ಇಲ್ಲೂ ಇಷ್ಟೊಂದು ಕಾಸ್ಟ್ಲಿನಾ ಇದು ಆನ್ಲೈನಲ್ಲಿ ನೋಡಿದೆ ಅಷ್ಟೇ ಇತ್ತು, ಇವಾಗಲೂ ಇಲ್ಲೂ ಅಷ್ಟೇ ಇದೆ ಅಲ್ವಾ. 200 ರೂಪಾಯಿ ಒಂದು 300 ರೂಪಾಯಿ ಇರೋದನ್ನು ಅವನು 800 ರೂಪಾಯಿ 1000 ರೂಪಾಯಿ ಹೇಳ್ತಾನೆ. ಇಲ್ಲ ಇಂಡಿಯನ್ ಎಕಾನಮಿ ಹೇಗೆ ಬೆಳೆಯೋದು, ದೇವಸ್ಥಾನಕ್ಕೆ ಮಠಗಳಿಗೆಲ್ಲ ಅದು ಈ ಕ್ಷೇತ್ರಗಳಿಗೆ ಯಾಕೆ ನಾವು ಹೋಗಬೇಕು ಅಂದರೆ ಇಂಡಿಯನ್ ಎಕಾನಮಿ ಆದರೆ ಬೆಳೆಯುತ್ತಲ್ಲ, ಸ್ವಲ್ಪ ವಾಣಿಜ್ಯ ಬೆಳೆಯುತ್ತಲ್ಲ. ಬೇಡ ಕಣ್ರಿ, ಇಲ್ಲಿ ಬೇಡ, ನಾನು ಆನ್ಲೈನಲ್ಲೇ ನೋಡ್ತೀನಿ, ಯಾವುದೋ ಒಂದು ಕೂಪನ್ ಇದೆ ಅದಲ್ಲೇ ತೊಗೊಳ್ತೀನಿ ಅಲ್ವಾ. ಕಾಶಿಗೆ ಹೋಗೋದು, ಅಲ್ಲಿ ಆಮೇಲೆ ಅಲ್ಲಿ ಅದು ತುಂಬ ಚೆನ್ನಾಗಿ ಸಿಗುತ್ತಂತೆ, ಅಲ್ಲಿ ಅದು ಸ್ವೀಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಕಾಶಿ ಸ್ವೀಟ್ ತುಂಬ ಫೇಮಸ್, ಗೊತ್ತಾ ನಿಮಗೆ? ಅದನ್ನು ತೊಗೊಂಡು ಬರೋದು. ಇದು ಶ್ಲೋಕದಲ್ಲಿದೆಯಾ? ಅಲ್ಲಿ ಹೋಗಿಯೂ ಈ ಥರ ಮಾಡಿದ್ರೆ ಇನ್ನೇನು ಕತೆ ನಮ್ಮದು. ಕಾಶಿಗೆ ಹೋಗಿ ಕಾಶಿ ವಾಸ ಅಲ್ಲಿರಬೇಕು. ಸತಾಂ ಸಂಘ, ಸತ್ಸಂಗವನ್ನು ಮಾಡಬೇಕು. ಅದಕ್ಕೆ ವಿದ್ಯಾಸ್ಥಾನ ಅಂತ. ಅಲ್ಲಿ ಹೋಗಿ ಚರ್ಚೆಯನ್ನು ಮಾಡಬೇಕು, ಆತ್ಮ ಅನಾತ್ಮ ಚರ್ಚೆ, ವಿದ್ಯಾಸ್ಥಾನಗಳಿಗೆಲ್ಲ ಹೋಗಬೇಕು, ಅನುಷ್ಠಾನ ಎಲ್ಲ ಮಾಡಬೇಕು. ಕಾಶೀವಾಸ ಸತಾಂ ಸಂಘ ಗಂಗಾಂಬ, ಸ್ನಾನ ಮಾಡಬೇಕು, ಇಲ್ಲ ಕುಡಿಬೇಕು ನೀರನ್ನು. ಕಾಶೀವಾಸ ಸತಾಂ ಸಂಘ ಗಂಗಾಂಬ ಶಿವಪೂಜನಂ. ಅಲ್ಲಿ ಹೋಗಿ ವಿಶ್ವನಾಥನನ್ನು ಎಲ್ಲ ಕಡೆ ಪೂಜೆ ಮಾಡಬೇಕಂತ. ದಾರಿಗೆ ಸಿಗುತ್ತೆ. ಅಸ್ಸಿಘಾಟಲ್ಲಿ ನಾವು ಒಬ್ರಿಗೆ ಹೇಳಿದ್ದೆ ಪರಿಹಾರ. ಅಸ್ಸಿಘಾಟ್ಗೆ ಹೋಗಿ ನೀವು 11 ದಿವಸ ಇರಿ, 9 ತಿಂಗಳು ಇರಬೇಕು ಕಾಶಿ ಪ್ರತೀತಿ ಅಲ್ವಾ. 9 ತಿಂಗಳು ಆಗಲಿಲ್ಲ, ಆಫೀಸಲ್ಲಿ ನಮಗೆ ಪರ್ಮಿಷನ್ ಸಿಗಲಿಲ್ಲ, ವರ್ಕ್ ಫ್ರಮ್ ಹೋಮು ಸಿಗಲಿಲ್ಲ. ವರ್ಕ್ ಫ್ರಮ್ ಕಾಶಿ ಸಿಗತ್ತಾ ಕೇಳಿ. ವರ್ಕ್ ಫ್ರಮ್ ಹೋಮ್ ಸಿಗಲಿಲ್ಲ ಅಂತಂದರೆ 9 ಡೇಸ್ ಆದರೂ ಇರಬೇಕು ಅಂತ ಹೇಳ್ತಾರೆ, 9 ದಿವಸ ಕಾಶಿ ಕ್ಷೇತ್ರದಲ್ಲಿ. ಕಾಶಿ ಕ್ಷೇತ್ರ ಇದೆಯಲ್ವ, ಅಲ್ಲಿ 9 ದಿವಸ ಇರಬೇಕು ಅಂತ. ನೀವು ಅಲ್ಲಿಂದ 5 ಕಿಲೋಮೀಟ್ರ್ ಹೋಗಿ ರ್ಯಾಡಿಸನ್ನೆಲ್ಲ ಬುಕ್ ಮಾಡಿಕೊಂಡ್ರೆ ಕಷ್ಟ. 9 ದಿವಸ ಅಲ್ಲಿರಬೇಕು ಕಾಶಿ ಕ್ಷೇತ್ರದಲ್ಲಿದ್ದು. ಅಲ್ಲಿ ಗರ್ಭವಾಸ ಅಂತ 9 ಮಂತ್ಸ್ ಗರ್ಭವಾಸ ಆಗಲಿಲ್ಲ, 9 ದಿವಸ 3 ದಿವಸ 1 ನೈಟ್ ಕ್ಷೇತ್ರದಲ್ಲಿದ್ದರೇ ಅದ್ರ ಪುಣ್ಯ ಅಂತ. ಇವಾಗ ಕ್ಷೇತ್ರದಲ್ಲಿ ಬಾತ್ರೂಮ್ ಚೆನ್ನಾಗಿ ಕ್ಲೀನ್ ಮಾಡಲ್ಲ, ಅಲ್ಲೆಲ್ಲ ಸುಮಾರು ಇದ್ರಲ್ಲಿ ಕ್ಲೀನ್ ಇರಲ್ಲ. ಹಾಗೆ ಸರಿ ಪರವಾಗಿಲ್ಲ, ನೀವು ಸುಮ್ಮನೆ ಹೋಗಿ ಬನ್ನಿ ಅಷ್ಟೇ, ಅದಕ್ಕೋಸ್ಕರ ಅಂತೇನ, ಸುಮ್ಮನೆ ಹೋಗಿ. ಇದು ಅಸಾರೇ ಖಲು ಸಂಸಾರೇ. ಇದು ಕಾಶಿ ಅಂದರೆ ತೇನ ಪ್ರಾಪ್ತಾ ಹಿ ಕಾಶಿಕ. ಯಾರಿಗೆ ಕಾಶಿ ಒಲಿಯುತ್ತೆ ಅಂದರೆ ಕರ್ಮಕಾಂಡದ ಪ್ರಕಾರ ಅಲ್ಲಿ ಹೋಗಿ ಅನುಷ್ಠಾನ ಎಲ್ಲ ಮಾಡ್ಕೊಂಡು ಬಂದರೆ ಬಹಿರಂಗವಾದ ಕಾಶಿ ಒಲಿಯುತ್ತೆ. ಅಂತರಂಗವಾದ ಕಾಶಿ ವೃತ್ತಿಜ್ಞಾನ. ಮನೆಯಲ್ಲಿ ಕೂತ್ಕೊಂಡೆ ಡನ್ಲಪ್ ಬೆಡ್ಡಲ್ಲೇ ಹೇಳೋಕ್ಕೆ ಎಷ್ಟು ಸುಲಭ ಇದು ಅಲ್ವಾ. ತೇನ ಪ್ರಾಪ್ತ ಹಿ ಕಾಶಿಕ. ಎಷ್ಟು ಚೆನ್ನಾಗಿದೆ ನೋಡಿ. ಕೊನೆಯದು ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ. ಕಾಶಿ ಕ್ಷೇತ್ರಂ ಶರೀರಂ ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ. ಭಕ್ತಿ ಶ್ರದ್ಧಾ ಗಯೇಯಂ ನಿಜ ಗುರು ಶರಣ ಧ್ಯಾನ ಯೋಗ. ಅದೇ ತಾನೆ, ಭಕ್ತಿ ಶ್ರದ್ಧಾ ಗಯೇಯಂ. ಭಕ್ತಿ ಶ್ರದ್ಧಾ ಗಯೇಯಂ ನಿಜ ಗುರು ಚರಣ ಧ್ಯಾನ ಯೋಗ ಪ್ರಯಾಗ. ಭಕ್ತಿ ಶ್ರದ್ಧಾ ಗಯೇಯಂ ನಿಜ ಗುರು ಚರಣ ಧ್ಯಾನ ಯೋಗ ಪ್ರಯಾಗ. ವಿಶ್ವೇಶೋಯಂ ತುರೀಯ ಸಕಲ ಜನ ಮನಃ ಸಾಕ್ಷಿಭೂತೋಂತರಾತ್ಮ. ವಿಶ್ವೇಶೋಯಂ ತುರೀಯ ಸಕಲ ಜನ ಮನಃ ಸಾಕ್ಷಿಭೂತೋಂತರಾತ್ಮ. ದೇಹೇ ಸರ್ವಂ ಮದೀಯೇ ಯದಿ ವಸತಿ ಪುನಸ್ತೀರ್ಥಮನ್ಯತ್ ಕಿಮಸ್ತಿ. ದೇಹೇ ಸರ್ವಂ ಮದೀಯೇ ಯದಿ ವಸತಿ ಪುನಸ್ತೀರ್ಥಮನ್ಯತ್ ಕಿಮಸ್ತಿ. ಕೊನೆ ಸಾಲು ಎಷ್ಟು ಚೆನ್ನಾಗಿದೆ ನೋಡಿ. ಏನು ಹೇಳ್ತಾ ಇದ್ದಾರೆ? ಯದಿ ಮದೀಯೇ, ಯಾವ ಮನಸ್ಸಿನಲ್ಲಿ ಅಥವಾ ಯಾರ ಮನಸ್ಸಿನಲ್ಲಿ ಯದಿ ಯದಿ ಮದೀಯೇ ದೇಹೆ ಸರ್ವಂ
ವಸತಿ ಕಿಮ ಅನ್ಯತ್ ತೀರ್ಥಂ ಕಿಮಸ್ತಿ. ನನ್ನ ಮನಸ್ಸಿನಲ್ಲಿಯೇ ಈ ವೃತ್ತಿಗಳೆಲ್ಲ ಇದ್ದಾಗ ಈ ತೀರ್ಥಕ್ಷೇತ್ರಗಳು ಮಣಿಕರ್ಣಿಕಾ ಘಾಟ್ ಆಗಲಿ, ಗಯಾ ಆಗಲಿ, ಪ್ರಯಾಗ್ರಾಜ್ ಆಗಲಿ ನನ್ನ ಮನಸ್ಸಿನಲ್ಲೇ ಇದ್ದಾಗ ಅನ್ಯತ್ ತೀರ್ಥಂ ಕಿಮಸ್ತಿ, ಬೇರೆ ಕಡೆ ಹೋಗುವಂತಹ ವೃತ್ತಿಯಾದರೂ ನನಗೆ ಯಾಕೆ ಬಂತು? ಯಾಕೆ ಬರ್ತಾ ಇದೆ ನನಗೆ? ಮನಸ್ಸಿನಲ್ಲೆಲ್ಲ ಇದೆಯಲ್ಲ. ಹೊರಗಡೆ ಕಾಶಿ ಕ್ಷೇತ್ರದಲ್ಲಿ, ಕಾಶಿ ಒಂದು ಜಾಗದಲ್ಲಿದೆ, ಕಾಶಿಗೆ ಹತ್ತಿರ ಗಯಾ ಇದೆ, ಈ ಕಡೆ ಹತ್ತಿರ ತ್ರಿವೇಣಿ ಸಂಗಮ, ಪ್ರಯಾಗ್ರಾಜ್ ಇದೆ. ಅದೆಲ್ಲವೂ ನನ್ನ ಹತ್ರನೇ ಇದೆಯಲ್ಲ ಅಂತಾರೆ. ಏನು? ಶರೀರಂ ಕಾಶಿ ಕ್ಷೇತ್ರಂ, ಈ ಶರೀರವೇ ಕಾಶಿ ಕ್ಷೇತ್ರ. ಆಯಿತಾ? ತ್ರಿಭುವನ ಜನನಿ ವ್ಯಾಪಿನಿ ಜ್ಞಾನಗಂಗಾ, 3 ಲೋಕದಲ್ಲಿಯೂ ಈಕೆ ಹರಿತಾ ಇದ್ದಾಳೆ. ನನ್ನ ಮನಸ್ಸಿನಲ್ಲಿ ಜ್ಞಾನರೂಪವಾಗಿ ಈ ತಾಯಿ ಹರಿತಾ ಇದ್ದಾಳೆ. ತ್ರಿಭುವನ ಜನನಿ, 3 ಲೋಕದಲ್ಲಿ, ತ್ರಿಭುವನ ಅಂದರೆ 3 ಲೋಕದಲ್ಲಿ, ವ್ಯಾಪಿನಿ ಜ್ಞಾನಗಂಗಾ. ಈ ಉಪನಿಷತ್ ಅನ್ನುವಂತಹ ಜ್ಞಾನವು ಗಂಗಾ ರೂಪದಲ್ಲಿ ನನ್ನ ಮನಸ್ಸಿನಲ್ಲಿ ಹರಿತಾ ಇದ್ದಾಳೆ. ಕಾಶಿ ಕ್ಷೇತ್ರವೇ ಶರೀರ. ವಾರಾಣಸಿ ಇಲ್ಲಿ ಮೂಗಲ್ಲಿದೆ, ಇದಿಲ್ಲಿದೆ, ಈ ಕಡೆ ಒಂದು ಇಡ ಪಿಂಗಳ, ಅದೆಲ್ಲ ಹೇಳಬಾರ್ದು ಇವಾಗ. 3 ಇದೆ, ಇಲ್ಲ ಅದು ಇದೆ, ಏನೋ ಏನು ಮಾಡಬೇಕು ಇವ್ರನ್ನೆಲ್ಲ ಎಲ್ಲ ಹಾಕಿ ಒಂದು ತಳ್ಳಿಬಿಡ್ಬೇಕು ಆ ಕಡೆ. ಆಯಿತಾ? ಆಮೇಲೇನು ಎಲ್ಲಿದ್ದೆ? ಹಾಂ, ಭಕ್ತಿ ಶ್ರದ್ಧಾ ಗಯೇಯಂ. ಗಯಾ ಅನ್ನುವಂತಹ ಜಾಗದಲ್ಲಿ, ಅಲ್ಲಿ ಗಯಾ ಹತ್ತಿರ ಇದೆ. ನನ್ನ ಹತ್ತಿರ ಏನಿದೆ? ಭಕ್ತಿ ಶ್ರದ್ಧಾನೇ ಗಯಾ. ನನ್ನಲ್ಲಿರದೇ ಭಕ್ತಿ ಶ್ರದ್ಧಾ. ಅರ್ಥ ಆಯ್ತಾ? ಭಕ್ತಿ ಶ್ರದ್ಧವೇ ನನ್ನ ಹತ್ತಿರ ಇದೆ. ಆಮೇಲೆ ಆ ಕಡೆ ಪ್ರಯಾಗ್ರಾಜ್ ಇದೆ. ಧ್ಯಾನ ಭಕ್ತಿ ಧ್ಯಾನ ಯೋಗಾತ್ ನಿಜಗುರು ಚರಣ ಧ್ಯಾನ ಯೋಗ ಪ್ರಯಾಗ. ಗುರುವಿನ ಸಾನ್ನಿಧ್ಯ, ಧ್ಯಾನ, ಗುರುವಿನ ಉಪದೇಶ, ಶಾಸ್ತ್ರ, ಭಗವಂತ, ಅದೇ ಪ್ರಯಾಗ ಕ್ಷೇತ್ರ. ಅಲ್ಲಿ 3 ನದಿಯು ಹರಿಯತ್ತೆ, ಕಾನ್ಫ್ಲೇಸ್ ಆಗುತ್ತೆ. ನನ್ನ ಭಜಗೋವಿಂದ ಬರ್ತಾ ನಿಜ ಗುರು ಚರಣಾಂಬುಜ ನಿರ್ಭರ ಭಕ್ತ. ಆಮೇಲೆ ಅದಾದರೂ ಹೇಳಿ ಪ್ಲೀಸ್. ಸೇಂದ್ರಿಯಮಾನಂ ದ್ರಕ್ಷ್ಯಸಿ ಹೃದಯಸ್ಥಂ ದೇಹಂ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ? ನಿಜಗುರು ಚರಣ ಧ್ಯಾನ ಯೋಗ ಪ್ರಯಾಗ. ಗುರುವಿನ ಸ್ಮರಣೆ ಹಾಗೂ ಭಗವಂತನ ಸ್ಮರಣೆ ಹಾಗೂ ಗುರು ಉಪದೇಶ ಮಾಡ್ತಿರುವಂತಹ ಶಾಸ್ತ್ರ, ಇದೇ ನನಗೆ ಪ್ರಯಾಗ ಕ್ಷೇತ್ರ. ಈ 3 ಪ್ರಯಾಗ ಕ್ಷೇತ್ರ. ಈ ಗುರು ಮೇಲೆ, ಭಗವಂತನ ಮೇಲೆ, ಶಾಸ್ತ್ರದ ಮೇಲೆ ಬೆಳೆಸ್ಕೊಳ್ತಿರುವಂತಹ ಭಕ್ತಿ ಶ್ರದ್ಧವೇ ಗಯಾ. ಇದು ನನಗೆ ಹತ್ರನೇ ಇದೆಯಲ್ಲ. ಎಲ್ಲ ಹುಡ್ಕೊಂಡು ಹೋಗಬೇಕಾ? ಇಲ್ಲ, ಹುಡ್ಕೊಂಡು ಹೋಗೋದ್ರೆ ಹುಡ್ಕೊಂಡು ಹೋಗಿ. ರೈಟ್ಲಿ ಅವೈಲೇಬಲ್, ರೆಡಿಲಿ ಅವೈಲೇಬಲ್. ಇದಲ್ಲಿ ಬರುತ್ತಲ್ಲ, ಇದೇ ಲೈನು ಕೈವಲ್ಯ ಉಪನಿಷತ್ತಲ್ಲಿ ಬರುತ್ತೆ. 2ನೇ ಮಂತ್ರ ತಗುಂ ಹೋವಾಚ. ಆಶ್ವಲಾಯನರು ಹೇಳ್ತಾರಲ್ಲ, ತಗುಂ ಹೋವಾಚ ಧ್ಯಾನ ಭಕ್ತಿ ಜ್ಞಾನ ಭಕ್ತಿರ್ ಯೋಗಾದವೇಹಿ. ಕೈವಲ್ಯ ಉಪನಿಷತ್ತು 2ನೇ ಮಂತ್ರ. ಜ್ಞಾಪಕ ಇದೆಯಾ? ಕೈವಲ್ಯ ಉಪನಿಷತ್ತು ಒಂದು ಶ್ಲೋಕ ಹೇಳಿ ನೋಡೋಣ. ತಸ್ಮೈ ಹೋವಾಚ ಪಿತಾಮಹಶ್ಚ ಭಕ್ತಿ ಧ್ಯಾನ ಯೋಗಾದವೇಹಿ. ಶ್ರದ್ಧಾ ಭಕ್ತಿ ಧ್ಯಾನ ಯೋಗ 2ನೇ ಮಂತ್ರ. ಹಾಂ, ಸೊ ಅದೆಲ್ಲ ಬರಬೇಕು ಜ್ಞಾಪಕ ಇರಲಿ. ಸೊ ಆ ರೀತಿಯಾಗಿ ಅಯಂ ವಿಶ್ವೇಶಃ, ಅಯಂ ಸಾಕ್ಷಿ ಶಿವ ವಿಶ್ವೇಶಃ. ಯಾರು ನಾನು? ತುರೀಯ. ತುರೀಯ ಅಂದರೆ 4ನೇ ಸ್ವಾಮಿ ಅಂತ ಹೇಳ್ಬಿಡಿ. ತುರೀಯ ಅಂದರೆ ಏನು? ತುರ್ಯ ಅಂದರೆ ಏನು? ಪರ್ಯಾಯ ಪದ. ಇದು ಯಾರಿಗೆ? ತುರ್ಯಕ್ಕೆ ಇನ್ನೊಂದು ಪರ್ಯಾಯ ಪದ ಏನು? ಯಾತಕ್ಕೆ ತುರ್ಯ ಅಂತ ಕರೀತಾರೆ? ಆತ್ಮಕ್ಕೆ ಇನ್ನೊಂದು ಹೆಸರು. ಜಾಗ್ರತ್, ಸ್ವಪ್ನ, ಸುಷುಪ್ತಿ 4ನೇದು ತುರ್ಯ ಅಂತ ಮಾಂಡುಕ್ಯ ಉಪನಿಷತ್ತು ಹೇಳೋದು. ಇವರೆಲ್ಲ 4ನೇದು ತುರ್ಯಾತೀತ. ಕೆಲವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಇವಾಗ ಮುಂಚೆ ತುರ್ಯಾತೀತ, ಅದು ಬಿಯಾಂಡ್ ಸ್ವಾಮಿ. ಬಿಯಾಂಡ್ ಎಲ್ಲಿ ಬಿಯಾಂಡಪ್ಪ? ಅದು ತುರ್ಯಾನು ದಾಟಿ ತುರ್ಯಾತೀತ. ಅದು ನಿಮಗೆ ಏನಕ್ಕೆ ಗೊತ್ತಾಗಲೇಬಾರ್ದು. ಆ ಜಾಗದಲ್ಲಿ ಆವಾಗ ರಿಯಲೈಸ್ ಆಗಬೇಕು. ತುರ್ಯ ಅನ್ನೋದು ಒಂದು ಪರ್ಯಾಯ ಪದ, ಆತ್ಮಕ್ಕೆ ಹೆಸರು. ಜಾಗ್ರತ ಅವಸ್ಥೆಯಲ್ಲಿಯೂ ಆತ್ಮ ಅನ್ನುವಂಥ ಅಧಿಷ್ಠಾನ, ಸ್ವಪ್ನದಲ್ಲಿಯೂ ಆತ್ಮ ಅನ್ನುವಂಥದ್ದು ಅಧಿಷ್ಠಾನ, ಸುಷುಪ್ತಿಯಲ್ಲಿಯೂ ಆತ್ಮ ಅನ್ನುವಂಥ ಅಧಿಷ್ಠಾನ. ಯಾವ ಅವಸ್ಥೆಯೂ ಇಲ್ಲುವಂತಹ ಸ್ಥಿತಿ ತುರ್ಯ. ಅದು ನಿರ್ವಿಶೇಷ ಆತ್ಮ ತುರೀಯಂ. ಅಹಂ ತುರ್ಯಂ ವಿಶ್ವೇಶಃ. ಬಿಯಾಂಡ್ ಸ್ವಾಮಿ. ಬಿಯಾಂಡ್ ಹೋಗಿ ಅಷ್ಟು ಒಂದು ಸತಿ ಆಗಿತ್ತು.
ವಿಶ್ವೇಶೋಯಂ ತುರೀಯ ಸಕಲ ಜನ ಸಾಕ್ಷಿಭೂತೋಂತರಾತ್ಮ. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಅಹಂ 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 ಅನ್ನುವಂತಹ ವೃತ್ತಿಯೇ ಗೋಚರವಾಗ್ತಿದೆ. ಎಲ್ಲರಲ್ಲಿಯೂ ಗೋಚರವಾಗ್ತಿದೆ, ಅದೇ ನಾನು. ಆ ಥರ ಇದ್ದಾಗ ಅನ್ಯತೀರ್ಥಂ ಕಿಮಸ್ತಿ, ನನ್ನ ದೇಹದಲ್ಲಿಯೇ ಕಾಶಿ ಕ್ಷೇತ್ರವೇ ಎಷ್ಟು ಒಳ್ಳೆ ಕ್ಷೇತ್ರ ಇದು ದೇಹ. ಭಗವಂತ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಅಂಗವನ್ನು ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಅಂಗವನ್ನು ನಾವು ಯಾತ್ಯಾದಕ್ಕೆಲ್ಲ ಉಪಯೋಗಿಸ್ಕೊಳ್ತೀವಲ್ಲ, ಏನಾದ್ರು ಬುದ್ಧಿ ಇದೆಯಾ ನಮಗೆ? ಯೋಚನೆ ಮಾಡಿ. ಶರೀರದಲ್ಲೇ ನಮಗೆ ಅಷ್ಟು ಸುಖ ಬೇಕು, ಇಂದ್ರಿಯಗಳು ಸುಖ ಅಷ್ಟು ಬೇಕು, ಮಾಡಬಾರ್ದೆಲ್ಲ ಮಾಡ್ತೀವಿ ನಾವು. ಇದನ್ನು ಯೋಚನೆ ಮಾಡಬೇಕು. ಈ ಶರೀರ ಎಷ್ಟು ಚೆನ್ನಾಗಿ ಇದೇ ಕಾಶಿ ಕ್ಷೇತ್ರ. ಮನಸ್ಸೇ ಮಣಿಕರ್ಣಿಕಾ ಘಟ್ಟ. ಅಲ್ಲಿಯ ಮನಸ್ಸಲ್ಲಿ ವೃತ್ತಿ ಹರಿತಾ ಇರುವುದೇ ಉಪನಿಷತ್ತುಗಳು. ಬುದ್ಧಿಯೇ ವಿಶಾಲಾಕ್ಷಿ. ಹಶ್ವಾದರೆ ಅನ್ನಪೂರ್ಣ ಸ್ತೋತ್ರ ಹೇಳ್ಕೊಂಡ್ರೆ ಮುಗೀತು, ಅದು ಆಯಿತು. ಪಕ್ಕದಲ್ಲೇ ಪ್ರಯಾಗ ಕ್ಷೇತ್ರ ಇದೆ. ಗುರು, ಈಶ್ವರ ಹಾಗೂ ಶಾಸ್ತ್ರ ಅದನ್ನು ಬೆಳೆಸ್ಕೊಳ್ಳೋಕೆ ಶ್ರದ್ಧಾಭಕ್ತಿ ಅನ್ನುವಂತಹ ಗಯ ಈ ಕಡೆ ಇದೆ, ಈ ಕಡೆ ಇದಿದೆ. ಇಷ್ಟು ಹತ್ತಿರ ಇದ್ದಾಗ ಇನ್ನು ಯಾವ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ನಾನು? ನನಗಲ್ಲ ಸ್ವಾಮಿ, ನಾನು ಎಲ್ಲೂ ಹೋಗಬೇಕು ಅಂತಿಲ್ಲ. ಈಕೆ ಕೇಳ್ತಾಳೆ, ಸಮ್ಮರ್ ಹಾಲಿಡೇಸ್ ಬಂತು ಕರ್ಕೊಂಡು ಹೋಗಲ್ವಾ ಅಂತ ಕೇಳ್ತಾಳೆ. ಆಯಿತಾ, ಈಕೆಗೂ ಬೇಡ, ಮಗು ಪಾಪ ಸುಮ್ಮನೆ ಒದ್ದಾಡುತ್ತಾರೆ, ಎಲ್ಲೂ ಕರ್ಕೊಂಡು ಹೋಗಲ್ಲ ಮಗುನ, ಸರ್ ಕರ್ಕೊಂಡು ಹೋಗ ಅಲ್ವಾ? ಯೋಚನೆ ಮಾಡಿ. ಎಲ್ಲ ನಮ್ಮಲ್ಲೇ ಇದೆ. ಯೋಚನೆ ಮಾಡಿ. ಎಲ್ಲ ಕಾಶಿ ಕ್ಷೇತ್ರವೇ ಇದು. ಆತ್ಮವೇ ಕಾಶಿ. ಆ ರೀತಿಯಾಗಿ ಶಂಕರರು ಅದ್ಭುತವಾಗಿ ಈ ಸ್ತೋತ್ರವನ್ನು ನಮಗೆ ಕರುಣಿಸಿದ್ದಾರೆ. ಇದನ್ನು ನಿತ್ಯ ಹೇಳ್ಕೊಳ್ಳಲ್ಲ ಅಂತ ಗೊತ್ತು, ಆದರೂ ಹೇಳ್ಕೊಳ್ಳಿ. ಆತ್ಮಾರಾಮಸ್ಥಿತಿಯಲ್ಲಿ ಆರಾಮವಾಗಿರಿ. ಆ ರೀತಿಯಾಗಿ ಅನುಸಂಧಾನ ಮಾಡಿ ಅಂತ ಶಂಕರರ ಉಪದೇಶ. ಸಾಧ್ಯವಾದರೆ ಮಾಡಿ. ಸೊ ಶಂಕರ ಭಗವತ್ಪಾದರ ಜಯಂತಿ ದಿವಸ ಯಥಾಶಕ್ತಿ ಯಥಾಮತಿ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ಹೇಳಿದ್ದೀನಿ. ನಾಳೆ ಬೆಳಗ್ಗೆ 6:30 ಭಗವದ್ಗೀತಾ ಭಾಷ್ಯ 10ನೇ ಅಧ್ಯಾಯದ 8ರಿಂದ 11 ಶ್ಲೋಕವನ್ನು ನೋಡೋಣ. ಮೂಲ ಹಾಗೂ ಶಂಕರಾಚಾರ್ಯರ ಭಾಷ್ಯವನ್ನು ಆಧರಿಸಿ 8ರಿಂದ 11 ಶ್ಲೋಕ, ಒಂದು ಅರ್ಧ ಮುಕ್ಕಾಲು ಗಂಟೆ ಸುಮ್ಮನೆ ಅವರ ಅನುಸಂಧಾನಕ್ಕೆ ಭಾಷ್ಯವನ್ನು ನೋಡಬೇಕು ಹಾಗೆ ಅಂತ ಅದು ಮಾಡಿ ಮುಗಿಸೋಣ. ನಾಳೆ 6:30 ತಾನೆ, 6:30ರಿಂದ 7:30. ಹಾಂ, 6:30 ಆ ರೀತಿಯಾಗಿ. ಓಂ ಶಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.